ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಸೂಪರಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ, ಟೈಮ್ ನಾವು ಜಸ್ಟ್ 5:15. ವಾಕ್ ಎಲ್ಲ ಮುಗಿತು, 1 ಅವರ್ ಮನೆಗೆ ಹೋಗ್ತಾಯಿದ್ದೀನಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ವೀಡಿಯೋನ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬೆಳಗ್ಗೆ ಮಳೆ ಹನಿ ಆಗ್ತಾಯಿದೆ. ಎಂಥ ಕತೆ ಇದು ಗೈಸ್. ಹಬ್ಬದ ದಿವಸ ಅಂದರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ಥರ ಮಳೆ ಬರುತ್ತಾ? ಇದು ಆಲ್ರೆಡಿ 3-4 ಡೇಸಿಂದ ಈ ಥರ ಮಳೆ ಡ್ರಿಸ್ಲಿಂಗ್ ಆಗ್ತಾನೇ ಇದೆ. ಅದಕ್ಕೆ ಸ್ಕಾಫ್ನ ತೆಗೆದು ಹಿಂಗೆ ತಲೆ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನನಗೆ ಬುದ್ಧಿ ಗೊತ್ತಿರೋಂಗೆ ಯಾವತ್ತೂ ಮಳೆ ಆಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ವಾಕೆಲ್ಲ ಮುಗೀತು. ಈ ವಿಕಿಗೆ ಎಕ್ಸಾಮು ಅಂದ್ಕೊಂಡು ನನ್ನ ಮಗನಿಗೆ ಸರಿಗೆ ವಾಕೆ ಬರೋಕ್ಕಾಗ್ತಾ ಇರಲಿಲ್ಲ ನನಗೆ. ಅವನಿಗೆ ಎಕ್ಸಾಮು ಓದಿಸ್ಬೇಕು ಬರೆಸ್ಬೇಕು ಅಂತ. ಸೊ ಇವಾಗ ಪ್ರಿಪ್ರೇಟ್ರಿ ಮುಗಿದಿದೆ, 1 ವಾರ ರೆಸ್ಟ್. ಇನ್ನು ಮತ್ತೆ ನೆಕ್ಸ್ಟ್ ವೀಕೆಲ್ಲ ಪ್ರಿಪ್ರೇಟ್ರಿ ಕಮೆನ್ಸ್ ಆಗುತ್ತೆ, ಸೆಕೆಂಡ್ ಪ್ರಿಪ್ರೇಟ್ರಿ. ಅದಕ್ಕೋಸ್ಕರ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಗ್ಗೆ ಕಮೆಂಟ್ಗೆ ರಿಪ್ಲೈ ಮಾಡ್ತಾಯಿದ್ದೆ ವಾಕ್ ಮಾಡ್ತಾ. ಒಂದು ಕಮೆಂಟ್ ಓದಿದೆ, ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಆಯಮ್ಮ, ಒಂದು ದಿನವೂ ನೆಟ್ಟಿಗೆ ನೀನು ವಾಕ್ ಮಾಡಿದ್ದು ನಾನು ನೋಡಲಿಲ್ಲ, ಒಂದು ದಿನವೂ ನೀನು ನೆಟ್ಟಾಗಿ ಮನೆ ಕೆಲಸನ ಮಾಡಿದ್ದನ್ನ ನಾನು ನೋಡಲಿಲ್ಲ, ಮನೆ ಒರೆಸೋದನ್ನ ನೀಟಾಗಿ ನಾನು ನೋಡೇ ಇಲ್ಲ ಅಂತ. ಯಾರಾದರೂ ವಾಕ್ ಮಾಡೋದು, ಮನೆ ಒರೆಸೋದು ಇದನ್ನೆಲ್ಲ ವೀಡಿಯೋ ಮಾಡ್ತಾರಾ? ಅದು ಕಾಮನ್ ಥಿಂಗ್ ಅಲ್ವಾ? ಏನು ಸಿಲ್ಲಿ ಕ್ವಶನ್ಸು ಕಮೆಂಟ್ಸು ಮಾಡ್ತೀರಾ? ನೋಡ್ಕೊಳ್ಳಿ, ವಾಕ್ ಮಾಡ್ತಾಯಿದ್ದೀನಿ. ಇದು ರೋಡು, ಹಿಂದೆ ನೋಡಿ ಯಾರು ಬರ್ತಾಯಿದ್ದಾರೆ? ಯಾರಾದರೂ ಇದ್ದಾರಾ? ಪಾರ್ಕಿಂದ ಬಂದೆ, ಪಾರ್ಕಿಂದನೂ ಅಷ್ಟೇ. ಇನ್ನೇನು ವಾಕ್ ಮಾಡೋದು ತೋರಿಸೋದು? ಕತ್ಲೆಯಲ್ಲಿ ಕ್ಯಾಪ್ಚರ್ ಮಾಡೋಣ ಅಂದರೆ ಲೈಟ್ ಇರೋಲ್ಲ, ದೆವ್ವ ಥರ ಕಾಣ್ತೀಯಾ ಅಂತ ಕಮೆಂಟ್ ಮಾಡ್ತೀರಾ. ನೋಡಿ, ಕಮೆಂಟ್ ಮಾಡಿ, ಬೇಡ ಅನ್ನಲ್ಲ, ಒಂದು ಅರ್ಥಗರ್ಭಿತವಾಗಿ ಕಮೆಂಟ್ ಮಾಡಿ. ಇನ್ನು ಮನೆ ಒರೆಸೋ ವಿಷಯ, ನಾನು ಎಷ್ಟು ಕೆಲಸ ಮಾಡೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೆಟ್ಟಿಗೆ ಮನೆ ಒರೆಸಿದ್ದನ್ನ ನಾನು ನೋಡೇ ಇಲ್ಲ ಅಂತ ಕಮೆಂಟ್ ಮಾಡ್ತಿರಲ್ಲ. ಈಗ ನಿಮಗೋಸ್ಕರ ಡೇ ಫುಲ್ಲು ಮನೆ ಒರೆಸೋ ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಓಕೆ, ಅದು ಮಾಡೋಣ. ಆಮೇಲೆ ಬರೀ ಕೆಲಸದ್ದೇ ವೀಡಿಯೋ ಅಪ್ಲೋಡ್ ಮಾಡಬೇಡಿ ಅಂತ ಕಮೆಂಟ್ ಮಾಡಬೇಡಿ. ಇವ್ರು ಯಾರೋ ಬಸ್ಸಲ್ಲಿ ಬಯಸ್ಕೊಬಿಟ್ಟಿದ್ದಾರೆ, ಅವ್ರಿಗಾಗಿ ಮಾಡೋಣ. ಅಪ್ಪ ಸುಸ್ತಾಯಿತು. ಈ ಚಳಿಲು ಇಷ್ಟು ಬೆವರ್ತಾಯಿದ್ದೀನಿ ಅಂದರೆ ಹೆಂಗೆ ವಾಕ್ ಮಾಡಿರಬೇಕು, ದಪ್ಪ ದುಬ್ಬಿ ಅಂತ. ಸೊ ಸ್ಟೇ ಟ್ಯೂನ್ ಆಯಿತಾ? ಮನೆಗೆ ಹೋಗ್ತೀನಿ, ಕಂಟಿನ್ಯೂ ಮಾಡ್ತೇನೆ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಗಂಜಿ ಮಾಡಿಟ್ಟು, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಗಂಜಿ ಕುಡಿದು ಹಾಲು ಕಾಯೋಕ್ಕಿಟ್ಟು ಮಕ್ಕಳಿಗೆಲ್ಲ ಹಾಲು ಕಾಯಿಸಿ, ನನ್ನ ಮಕ್ಕಳದ್ದು ಒಂದು ಪ್ರಾಬ್ಲಮ್, ಬಿಸಿ ಕುಡಿಯೋಲ್ಲ. ಇವತ್ತು ಬಾತ್ ಮಾಡ್ತಾಯಿದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಹಸಿ ಅವರೆಕಾಯಿ ಇಷ್ಟು ಹಾಕಿ ಇವತ್ತು ಬಾತ್ ಮಾಡ್ತಾಯಿದ್ದೀನಿ. ಜೊತೆಗೆ 1 ಪ್ಯಾಕೆಟ್ ಮಶ್ರೂಮ್ ಕೂಡ ಹಾಕಿದ್ದೀನಿ. ಪುಲಾವ್ ಮಾಡ್ತಾಯಿಲ್ಲ, ಸ್ವಲ್ಪ ಕಾಯಿ, ಉರ್ಗಡ್ಲೆ ಜೊತೆಗೆ ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಟು ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಮೊಸರು ರಾಯ್ತ. ಈ ಬಾತು ಪಲಾವು ಮಾಡಿದಾಗ ಮೊಸರು ರಾಯ್ತ ಇರಲೇಬೇಕು ನಮ್ಮ ಮನೇಲಿ. ಇದ್ರ ಜೊತೆ ಸತೀಶ್ಗೆ ಚಪಾತಿ ಕೂಡ ಮಾಡಬೇಕು. ಆದರೆ ಅವ್ರಿಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಹಿಂದಿಂದು ಸ್ವಲ್ಪ ಮೊಸರು ರಾಯ್ತ ಇತ್ತು, ಅದ್ರ ಜೊತೆಗೆ ಮಶ್ರೂಮ್ ರಾಯ್ತ ಇತ್ತು, ಮಶ್ರೂಮ್ ಗ್ರೇವಿ ಅದರಲ್ಲಿ ತಿಂತಾರೆ ಅಂದ್ಬಿಟ್ಟು ನಾನು ಮಾಡ್ತಾ ಇರೋಂಥದ್ದು. ಸೊ ಅಲ್ಲಿಂದಲೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇವತ್ತಂತೂ ಸ್ವಲ್ಪ ಡೀಪ್ ಕ್ಲೀನೇ ಮಾಡಬೇಕು, ಹಬ್ಬ ಬೇರೆ ಹತ್ರ ಬಂತು. ನಾನು ಎಲ್ಲನೂ ಒಂದೇ ದಿನ ಮಾಡ್ಕೊಳ್ಳಲ್ಲ, ಸ್ವಲ್ಪ ಡೈಲಿ ಮಾಡ್ಕೋತಾ ಇರ್ತೀನಿ. ಆಮೇಲೆ ಹಬ್ಬ 2 ದಿನ ನನಗೆ ಎಲ್ಲ ಬರೀಲಿ ಆ ಥರ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಸೊ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡಿದೆ, ಸೂಪರಾಗಿ ಆಗಿತ್ತು. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ರುಬ್ಬಾಕಿ ಮಾಡ್ತಾ ಇರೋದಲ್ವ. ಸೊ ಎಲ್ಲ ಕುದಿ ಬಂದಮೇಲೆ ಎಲ್ಲ ಒಗ್ಗರಣೆಗೆ ಹಾಕೋದು ಆ್ಯಸ್ ಯೂಶ್ವಲ್ ನಾರ್ಮಲಾಗಿ. ನೀವು ಹೆಂಗೆ ಮಾಡ್ತೀರೋ ನಾನು ಹಾಗೆ ಮಾಡೋದು.
ಬಟ್ ಆದರೆ ನಾನು ಈ ಥರ ಮಸಾಲೆ ರುಬ್ಬಿ ಮಾಡೋಂಥದ್ದು ತೀರಾ ಕಡಿಮೆ ಅಂದರೆ ತೀರಾನೇ ಕಡಿಮೆ. ಈ ಕಡೆ ರಾಯ್ತ ಕೂಡ ರೆಡಿ ಆಯಿತು, ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಓದಿಸ್ತಾ ಇದ್ದೆ. ಅವಳಿಗೆ ಸ್ನಾನಕ್ಕೆ ಕಳಿಸ್ಬೇಕಾಗಿತ್ತು, ಯಾಕಂದರೆ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ. ಅವಳಿಗೂ ಕೂಡ FA4 ನಡೀತಾ ಇದೆ. ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ತಾ ಇದ್ದೆ ತೂಗುಡಿಸ್ಕೊಂಡು ಗಿಗಿಡಿಸ್ಕೊಂಡು ಬರೆದ್ರೆ ಫಸ್ಟಿಂದ ಬರೆಸ್ತೀನಿ ಅಂತ ಅವಳಿಗೆ. ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ಪ್ಲೇಸ್ ಅಂದರೆ ಅಡುಗೆ ಮನೆ, ದೇವ್ರ ಮನೆ ಅಲ್ವಾ? ಇವೆರಡು ಕ್ಲೀನ್ ಆಗಿಬಿಟ್ರೆ ಅರ್ಧ ಕೆಲಸ ಆದಂಗೆ. ಸೊ ಬ್ರೇಕ್ಫಾಸ್ಟ್ ಆಯಿತು, ರಾಯ್ತ ಆಯಿತು, ಚಪಾತಿ ಒಂದು ಮಾಡಬೇಕು. ಅದಕ್ಕಿಂತ ಮುಂಚೆ ಅಡುಗೆ ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಬಿಡ್ತೀನಿ. ಇದೊಂದು ಸ್ವಲ್ಪ ವಿಷಲ್ ಹೋಗಲಿ ಅಂತ ಕಾಯ್ತಾ ಇದ್ದೀನಿ. ಚಪಾತಿ ಒಂದು ಮಾಡಬೇಕು. ಇವತ್ತು ಯಾಕೆ ಉಗಿಸ್ಕೊಳ್ಳೋದು ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಜಸ್ಟ್ ನಾವು ಟೈಮ್ ಬಂದು 6:20. ಸೊ ಕಸ ಕೊಡಬೇಕು. ಇವತ್ತು ವಾರ ಕ್ಲೀನ್ ಮಾಡಬೇಕು. ಸುಮಾರು ಜನ ಕೇಳ್ತಾ ಇದ್ರಿ ಡೈಲಿ ಹೂ ಚೇಂಜ್ ಮಾಡ್ತೀರಾ ದೇವ್ರ ಮನೆಯದು ಅಂತ. ಡೈಲಿ ಹೂ ಚೇಂಜ್ ಮಾಡಲ್ಲ, ವಾರದಲ್ಲಿ 3 ದಿನ ಸೋಮವಾರ, ಗುರುವಾರ, ಶುಕ್ರವಾರ ಹೂ ಚೇಂಜ್ ಮಾಡಿ ವಾರ ಮಾಡ್ತೀನಿ. ಡೈಲಿ ದೀಪ ಹಚ್ತೀನಿ ಸಂಡೇ ಒಂದಿನ ಬಿಟ್ಟು. ಡೈಲಿ ತಲೆ ಸ್ನಾನ ಮಾಡ್ತೀನಿ ಸಂಡೇ, ಬುಧವಾರ ಬಿಟ್ಟು. ವಾರದಲ್ಲಿ 2 ದಿನ ತಲೆಗೆ ಎಣ್ಣೆ ಹಾಕ್ತೀನಿ. ವಾರದಲ್ಲಿ 3 ದಿನ ಹೂ ಚೇಂಜ್ ಮಾಡಿ ವಾರ ಮಾಡ್ತೀನಿ. ಗೊತ್ತಾಯ್ತಾ ನಿಮಗೆ? ಸೊ ಇವತ್ತು ನಮಗೆ ವಾರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಕೈ ನೋಡಿ ಹೆಂಗಾಗಿದೆ ಈ ಚಳಿಗಾಲದಲ್ಲಿ, ತೂತಾಗ್ಬಿಟ್ಟಿದೆ. ಜೊತೆಗೆ ಇಲ್ಲಿ ಬಂದು ಇವತ್ತು ಬೆಳಗ್ಗೆ ಮಾಡಿಕೊಂಡೆ, ರಕ್ತ ಸುರಿತಾ ಇದೆ. ಹರಿಬರಿಲಿ ಕೆಲಸ ಮಾಡೋಕ್ಕೆ ಹೋದಾಗ ಇವೆಲ್ಲ ಆಗುತ್ತೆ, ಸರ್ವೇ ಸಾಮಾನ್ಯ. ಬಿಸಿನೀರು ಕಾಯಿಸ್ತಾ ಇದ್ದೀನಿ, ವಾಟ್ರ್ ಬಾಟ್ಲಿಗೆ ನೀರು ಹಾಕೋಕ್ಕೆ. ಸೊ ಇದಿಷ್ಟು ಆಗಿದೆ. ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದಾನೆ, ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ. ನಾನು ವಾರ ಪೂಜೆ ಮಾಡಬೇಕು. ಸಿಗ್ತೀನಿ. ಎಲ್ಲ ಕೆಲಸ ಮುಗಿಸಿ ಕಾಯ್ತಾ ಇರಿ. ಈ TV ರ್ಯಾಕೆಲ್ಲ ಫುಲ್ ಗಲೀಜಾಗಿತ್ತು. ಸೊ ಹೆಂಗೂ ವಾರ ಮಾಡ್ತಾಯಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಅವಳು ಬುಕ್ಸು ಅದೆಲ್ಲ ಆರ್ಗನೈಸ್ ಮಾಡಿಟ್ಟು ಈಗ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಆಮೇಲೆ ಅವಳು ಬುಕ್ಸು ಬ್ಯಾಗು ಎಲ್ಲ ಎತ್ತಿಕ್ತೀನಿ. ಹಿಂಗಿರುತ್ತೆ ಡೈಲಿ. ನಾನು ಆಗಲೇ ಹೇಳಿದಾಗೆ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಮಕ್ಕಳಿರೋ ಮನೇಲಿ ಗಲೀಜು ಜಾಸ್ತಿ ಅಂತಲೇ ಹೇಳ್ಬೋದು. ಒಂದು ಮನೆ ನೋಡ್ತೀನಿ ನಾನು, ನೆಲಕ್ಕೆ ಹಾಕ್ತಾರಲ್ಲ ಮ್ಯಾಟು, ವಾರಕ್ಕೆ 1 ಸಲ ತೆಗೆದು ಕೊಡುವಿ ಕ್ಲೀನ್ ಮಾಡ್ತಾರೆ. ಬಟ್ ನಮ್ಮ ಮನೆಗಳಲ್ಲಿ ವಾರಕ್ಕಲ್ಲ, ಡೈಲಿ ಟ್ವೈಸ್ ಎರಡು ಸಲ ಮಾಡಬೇಕು. ಒಂದು ದಿನಕ್ಕೆ 2 ಸಲ. ಇನ್ನು ವಾರಕ್ಕೆ ಟ್ವೈಸ್ ಅಂದರೆ ಇನ್ನೆಷ್ಟು ಗಲೀಜಾಗಲ್ಲ. ಸ್ವಲ್ಪ ಧೂಳು ಜಾಸ್ತಿ ನಮ್ಮ ಮನೆಗೆ, ಕಾರ್ನರ್ ಮನೆಯಾಗಿರೋದ್ರಿಂದ ಧೂಳು ಜಾಸ್ತಿ. ಯಪ್ಪ, ನನ್ನಷ್ಟು ಕ್ಲೀನ್ ಮಾಡೋರು ಇರ್ತಾರೆ, ಇರಲ್ಲ ಅಂತಲ್ಲ. ನನಗೊಂದು ಸ್ವಲ್ಪ ಕ್ಲೆನ್ಸಿನೆಸ್ಸದು ಸ್ವಲ್ಪ ಜಾಸ್ತಿ. ಸೊ ಆ ಥರ ಇದೆಲ್ಲ ಕ್ಲೀನ್ ಮಾಡಿಬಿಡೋಣ ಬೇಗ ಫಟ ಅಂತ. ಸೂಪರಾಗಿದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇವತ್ತು. ಅವರೆಕಾಳು ತರಕಾರಿ ಎಲ್ಲ ಇತ್ತು, ಎಲ್ಲನೂ ಹಾಕಿ ಮಾಡಿರೋಂಥದ್ದು. ಸೊ ಚೆನ್ನಾಗಿ ಬಂದಿದೆ, ಅರೋಮ ಗಮ್ಮತ್ತಿದೆ, ಗೊತ್ತಾಗ್ಬಿಡುತ್ತೆ ಟೆಕ್ಸ್ಚರು. ಅವರೆಕಾಳು ರೈಸು ನಾನು ಯೂಸ್ ಮಾಡೋದು ಬುಲೆಟ್ ರೈಸು, ಸೂಪರಾಗಿದೆ. ರಾಯ್ತ ಸ್ನ್ಯಾಕ್ಸು. ಅವನಿಗೆ ಎಕ್ಸಾಮು 1 ಗಂಟೆ 1:15 ಬರ್ತಾನೆ. ಇವಳೊಬ್ಬಳದೇ ಲಂಚ್ ಬಾಕ್ಸ್ ಪ್ಯಾಕಿಂಗ್. ಅಡುಗೆ ಮನೆ ಕೆಲಸ ಮುಗೀತು, ಪಾತ್ರೆ ಎಲ್ಲ ತೊಳೆದಾಯ್ತು. ಒಂದು ಸ್ವಲ್ಪ ಹಾಲಿನ ಪಾತ್ರೆ ಒಂದಿದೆ, ಅದೊಂಚೂರು ನೆನಿಬೇಕು. ಚಪಾತಿ ಮಾಡಬೇಕು. ಜೊತೆಗೆ ಇನ್ನು ಸ್ವಲ್ಪ ಲೇಟ್ ಆಗಲಿ, ಇಷ್ಟು ಬೇಗ ಮಾಡಲ್ಲ ಚಪಾತಿ. ಲಂಚ್ ಬಾಕ್ಸ್ ಪ್ಯಾಕ್ ಆಯಿತು. ಸ್ವಲ್ಪ ತಾರಸಿ ಕಸ ಗುಡಿಸ್ಬೇಕು, ತಾರಸಿ ಕ್ಲೀನ್ ಮಾಡಬೇಕು. ಸೊ ಎಲ್ಲ ಕೆಲಸ ಮುಗಿದಿದೆ. ಶೂಸ್ ಎಲ್ಲ ಪಾಲಿಷ್ ಮಾಡಿಟ್ಟಿದ್ದೀನಿ. ಸನ್ರೈಸ್ ಆಗ್ತಾ ಇದೆ ಇವಾಗ ನೋಡಿ. ಚಾಮುಂಡಿ ಬೆಟ್ಟ, ಅದು ಚಾಮುಂಡಿ ಬೆಟ್ಟ. ಫೋಕಸ್ ಆಗ್ತಾಯಿಲ್ಲ ನಿಮಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಸನ್ರೈಸ್ ಫುಲ್ ಆರೆಂಜ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಇನ್ನೂ ಆರೆಂಜ್ ಆಗುತ್ತೆ. ಸ್ಕೈ ಫುಲ್ ಆರೆಂಜ್ ಆಗುತ್ತೆ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಲ್ವಾ, ಸೊ ನೀವು ಕೆಲಸ ಮಾಡೋದು ನೆಟ್ಗೆ ನಾನು ಯಾವತ್ತೂ ನೋಡೇ ಇಲ್ಲ ಅಂತ. ಈಗ ಡೀಟೇಲಾಗಿ ತೋರಿಸ್ತೀನಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದಾರ ಡೀಟೇಲಾಗಿ ನೋಡಿ. ಸೊ ಮೇಲ್ಗಡೆಯಿಂದ ಧೂಳೆಲ್ಲ ತೆಗೆದಿದ್ದೆ, ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ದೀರಾ. ಫ್ಯಾನ್ಗಳೆಲ್ಲ ಒರೆಸ್ಕೋಬೇಕಾಗಿತ್ತು. ಸೊ ಎಲ್ಲನೂ ನೀಟಾಗಿ ಒರೆಸ್ಕೋತಾ ಇದ್ದೀನಿ.
ಯಾಕಂದರೆ ಕೆಲಸಗಾರರು ಇದ್ದಾರೆ ಇಲ್ಲ ಅಂತ ಅಲ್ಲ, ಬಟ್ ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ದರೂ ಎಲ್ಲನೂ ನಾನು ಒಬ್ಬಳೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರುಗಳು ಮಾಡೋದು ನನಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಜೊತೆಗೆ ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ಗ್ಲಾಸು ಆ ಥರದ್ದೆಲ್ಲ ಕೊಲಿನೆಲ್ಲ ಸ್ಪ್ರೇ ಮಾಡಿಕೊಂಡು ಎಲ್ಲ ಒರೆಸ್ಕೊತಾ ಇದ್ದೀನಿ. ನನಗೆ ನೀಟಾಗಿರಬೇಕು, ನಾನು ತಿಂತೀನೋ ಬಿಡ್ತೀನೋ, ನನಗೆ ನನ್ನ ಮನೆ, ನನ್ನ ದೇವ್ರ ಮನೆ, ನನ್ನ ಅಡುಗೆ ಮನೆ, ನಮ್ಮ ಗೋಡೌನ್ ನೀಟಾಗಿರಬೇಕು. ಸೊ ಸತೀಶ್ ಅಂತ ಇದ್ರು, ನನ್ನ ಕೈ ಗಾಯಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಮುಂಚೆ ಒಂದು ಈರುಳ್ಳಿ ಹಚ್ಚೋಕ್ಕೋಗಿ ಕೈಯೇ ಹಚ್ಕೊಂಡಿದ್ದೀನಿ. ನಿಧಾನಕ್ಕೆ ಮಾಡು ಅಂತ ಬೈತಿರ್ತಾರೆ ಪ್ರತಿ ಸಲ ಸತೀಶು. ಸೊ ನನಗಂತೂ ಈ ರೀತಿ ನಾಳೆ ಮಾಡ್ಕೊಳ್ಳೋಣ, ನಾಳಿದ್ದು ಮಾಡ್ಕೊಳ್ಳೋಣ, ಇವತ್ತು ತುಂಬ ಚಳಿ ಇದೆ, ಆ ರೀತಿ ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ, ಮಾಡೋದು ಇಲ್ಲ. ಫಸ್ಟ್ ಪ್ರಿಫರೆನ್ಸ್ ನಾನು ನನ್ನ ಕೆಲ್ಸಕ್ಕೆ ಕೊಡ್ತೀನಿ. ಅಂಥದ್ರಲ್ಲೂ ನೀನು ಕೆಲಸನೇ ಮಾಡೋದು ನಾನು ನೆಟ್ಟಾಗಿ ನೋಡಿಲ್ಲ ಅಂತ ಕಮೆಂಟ್ ಮಾಡೋರಿಗೆ ಏನು ಹೇಳಲಿ. ಸುಮಾರು ಜನ ಅಂತಾರೆ ಕೆಲಸದ ವಿಡಿಯೋ ಹಾಕ್ಬೇಡಿ, ಬೋರ್ ಆಗುತ್ತೆ, ನೋಡಿದ್ದೆ ನೋಡೋಕ್ಕೆ ಬೇಜಾರಾಗುತ್ತೆ ಅಂತ. ಈಗ ಹಿಂಗೆ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ನಾನು ಏನಂತ ಆನ್ಸರ್ ಮಾಡಬೇಕು ನೀವೇ ಹೇಳಿ. ಪ್ರತಿಯೊಂದು ಮಿರರ್ಗಳು ಮತ್ತು ಏನಂತಾರೆ ಗಡಿಯಾರಗಳು, ಗ್ಲಾಸ್ ಐಟಮ್ಸ್ ಏನಿದೆ ಮೇಲ್ಮೇಲಂಥದ್ದು ಅದನ್ನೆಲ್ಲ ಒರೆಸ್ಕೊಂಬಿಡೋಣ ಅಂತ. ಯಾಕಂದರೆ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಹಿಂದಿನ ದಿನವೇ, ಇವತ್ತು ಇದನ್ನು ಮಾಡ್ಕೊಳ್ಳೋಣ, ನಾಳೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ನೀಟಾಗಿ ಜಾಲಿಸ್ಕೊಂಡು ಅದನ್ನು ನೀರೆಲ್ಲ ಹಿಂಡ್ಕೊಂಡು ಒಂದು ಸಾಫ್ಟ್ ಕ್ಲಾತ್ ಅದು ಆ ಥರ ಬರೋ ಅಂಥದ್ದು ಆ ಥರದ್ದೆಲ್ಲ ಏನೂ ಆಗೋಲ್ಲ. ಸೊ ಅದನ್ನು ನನ್ನ ಕೈ ಸ್ವಲ್ಪ ತುಂಬಾ ಉರಿತಾ ಇದೆ ಇವತ್ತಂತೂ. ಕಾರಣ ನಾನೆಲ್ಲ ತರಕಾರಿ ಹಚ್ಚೋಕ್ಕೋಗಿ ಕೈಯೆಲ್ಲ ಹಚ್ಕೊಂಡಿದ್ದೀನಿ. ನಂದೊಂಥರ ಸೆನ್ಸಿಟಿವ್ ಸ್ಕಿನ್ ಅಂತಲೇ ಹೇಳ್ಬೋದು. ಅಪ್ಪಿತಪ್ಪಿ ಸ್ವಲ್ಪ ಮಾಡ್ತಾ ಇದ್ದಿದ್ದು ಕೆಲಸಕ್ಕಿಂತ ಎಕ್ಸ್ಟ್ರಾ ಬ್ಲೀಚಿಂಗ್ ಪೌಡರ್, ಆ್ಯಸಿಡ್ ಈ ಥರದ್ದೆಲ್ಲ ಯೂಸ್ ಮಾಡಿದಾಗ ಏನನ್ಸುತ್ತೆ ಕೈ ತೂತೇ ಆಗಿಬಿಡುತ್ತೆ. ಸೊ ಇವತ್ತು ನನಗೆ ಹಂಗೆ ಆಗಿದ್ದು. ಕೆಲಸ ಮಾಡೋಕ್ಕೆ ಅದೇ ರೀತಿ ನನಗೆ ಬೇಜಾರಾಗಲಿ, ಸುಸ್ತು ಸಂಕಟ ಆಗಲಿ ಏನೂ ಇರೋದಿಲ್ಲ. ನಾನು ಇನ್ನೂ ಹೇಳಬೇಕು ಅಂದರೆ ಖುಷಿಯಿಂದನೇ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅಯ್ಯೋ ಯಾವಳ ಕೈಲಾಗುತ್ತೆ ಹೋಗಪ್ಪ ಹಂಗೆ ಹಿಂಗೆ ಆ ಥರ ಥಿಂಕ್ ಮಾಡೋ ಜಾಯಮಾನದವಳು ನಾನು ಅಲ್ವೇ ಅಲ್ಲ. ಸೊ ಮೇಲ್ಗಡೆ ಏನೇನಿದ್ದಾವೆ ಆ ಥರದ್ದೆಲ್ಲ ಒರೆಸ್ಕೊಂಬಿಟ್ರೆ ಮೇಲ್ಗಡೆದೆಲ್ಲ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಬಂದು ಬೇಕಾದರೆ ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೋಬೋದು ಅನ್ನೋ ಉದ್ದೇಶ ನಂದು. ಸೊ ಹಾಗಾಗಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ ಬೇಗ ಫಟ ಅಂತ. ಡೈನಿಂಗ್ ಹಾಲ್ದೆಲ್ಲ ಆಯಿತು. ಈಗ ಇನ್ನು ರೂಮ್ಗಳದ್ದಿದೆ, ಜೊತೆಗೆ ಮಧ್ಯ ಹಾಲ್ದಿದೆ. ಇದಂತೂ ವೈಟ್ ಕಲರ್ ಫ್ಯಾನ್ ಆಗಿರೋದ್ರಿಂದ ಒಂದು 15 ಡೇಸ್ಗೆ ಒಂದ್ಸಲ ಕ್ಲೀನ್ ಮಾಡ್ತಾನೇ ಇರಬೇಕು. ಸೋಪ್ ಆಯಿಲು ಆ ಥರದ್ದೆಲ್ಲ ಹಾಕ್ಕೊಂಡು ಕೊಲಿನೆಲ್ಲ ಹಾಕ್ಕೊಂಡು, ಇಲ್ಲ ಅಂದ್ರಂತೂ ನಮ್ಮದು ರೋಡ್ ಸೈಡ್ ಮನೆ, ಜೊತೆಗೆ ನಾನು ಧೂಪ ಎಲ್ಲ ಹಾಕ್ತೀನಲ್ವ ಅದೆಲ್ಲ ಬ್ಲ್ಯಾಕ್ ಕೀಟ ಥರ ಕಟ್ಕೊಂಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಜಾಸ್ತಿ ಕಿಟಕಿಗಳು ತೆಗಿಯಲ್ಲ, ಧೂಳು ಬರುತ್ತೆ ಒಳಗಡೆ ಅಂತ, ಅದಲ್ಲೇ ಒಳಗಡೆ ಸುತ್ತಾಡ್ತಾ ಇರುತ್ತೆ. ಆ ಥರ ಕೀಟಗಳೆಲ್ಲ ಫ್ಯಾನ್ಗಳಿಗೆ, ಜೊತೆಗೆ ಬಲ್ಪ್ಗಳ ಮೇಲೆ, ಈ ಸ್ವಿಚ್ಗಳ ಮೇಲೆ, ಈ ಥರದ ಮೇಲೆಲ್ಲ ಹೋಗಿ ಕೂತ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಹಬ್ಬ ಹರಿದಿನಗಳ ಟೈಮಲ್ಲಿ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಒಳಗಡೆದೆಲ್ಲ ಮುಗೀತು, ಈಚೆಗಡೆ ಬಂದೆ. ಸೊ ಆಲ್ರೆಡಿ ಬೆಳಕಾಗ್ಬಿಟ್ಟಿದೆ. ಸನ್ರೈಸ್ ತೋರಿಸೋಣ ಅಂತ ನಿಮಗೆ. ನೋಡಿ ಇವತ್ತಂತೂ ಎಷ್ಟು ಆರೆಂಜ್ ಆಗಿದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಫುಲ್ಲು ಮೋಡ ಮುಚ್ಕೊಂಡ್ಬಿಡುತ್ತೆ, ಥಂಡಿ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ವೆದರ್ ಇದ್ದಾಗ ಹುಷಾರು ತಪ್ಪದಂತೂ ಸರ್ವೇ ಸಾಮಾನ್ಯ. ಇಷ್ಟು ಬಟ್ಟೆಗಳನ್ನ ಒಗೆದಾಕಿದ್ದೀನಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ವಾಷಿಂಗ್ ಮಿಷಿನ್ ಇಲ್ವಾ ನಿಮಗೆ ಅಂತ ಅಂದ್ಬಿಟ್ಟು. ವಾಷಿಂಗ್ ಮಿಷಿನ್ ಇದೆ, ಬಟ್ ನಾನು ಡೈಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಲ್ಲ. ಯಾಕಂದರೆ ಸತೀಶದಂತೂ ತುಂಬ ಗಲೀಜಾಗಿರುತ್ತೆ ಬಟ್ಟೆಗಳದಕ್ಕೆ. ಅಷ್ಟರಲ್ಲಿ ನನ್ನ ಮಗ ಟ್ಯೂಷನಿಂದ ಬಂದ, ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ಕೊ ಅಂತ ಹೇಳಿ ಅವನು ಕುತ್ಕೊಂಡು ಓದ್ಕೋತಾ ಇದ್ದಾನೆ. ಯಾಕಂದರೆ ಅವ್ನಿಗೆ 10 ಗಂಟೆಗೆ ಎಕ್ಸಾಮ್ ಇದೆ, ಅವನ್ನ ಕರ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ನಂದೇನಿದೆ ಬೇರೆ ಕೆಲಸಗಳು ಅದನ್ನೆಲ್ಲ ನಾನು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವನ್ನ ನೀನು ಕುತ್ಕೊಂಡು ನೀನು ಓದ್ಕೊ ಅಂತ ಹೇಳಿದೆ. ಸೊ ಈ ಮಕ್ಕಳದೇ ನನಗೆ ಒಂದು ದೊಡ್ಡ ಟೆನ್ಷನ್ ಅಂತ ಹೇಳ್ಬೋದು. ತಿಂಡಿ ಹಾಕ್ಕೊಡು ಅಮ್ಮ ಅಂತ ಹೇಳ್ತಾ ಇದ್ದ, ಅವನಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಕುತ್ಕೊಂಡು ತಿಂಡಿ ತಿಂದ್ಬಿಟ್ಟು ಕುತ್ಕೊಂಡು ಓದ್ಕೊ ಅಂತ ಹೇಳಿ ಅವನು ತಿಂಡಿ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ, ಸಖತ್ತಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಆಲ್ರೆಡಿ ಚಾರು ತಿಂಡಿ ಎಲ್ಲ ತಿಂದು ಸ್ಕೂಲ್ಗೆ ಹೊರಟಿದ್ಲು. ನಾನು ಆಮೇಲಿಂದ 2 ಡೇಸ್ ವ್ಲಾಗ್ನ ಮರ್ಚ್ ಮಾಡಿ ನಾನು 1 ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಅವತ್ತೊಂದು ದಿನ. ನಾನು ಆಗಲೇ ಹೇಳಿದಾಗೆ 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಆ್ಯಸ್ ಯೂಶ್ವಲ್ ವಾಕ್ ಎಲ್ಲ ಮುಗೀತು, ಮನೆಗೆ ಬಂದೆ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಇಡ್ಲಿ
ಬೇಯಕ್ಕೆ ಇಟ್ಬಿಟ್ಟು ಸೊ ಇಡ್ಲಿ ಚಟ್ನಿ ಅದನ್ನೆಲ್ಲ ಅದೇನು 5 ನಿಮಿಷಕ್ಕೆ ಆಗಿಬಿಡುತ್ತೆ. ಅಡುಗೆ ಮನೆ ಕಬೋರ್ಡ್ಸ್ ಈ ಥರದ್ದೆಲ್ಲ ಡೀಪ್ ಕ್ಲೀನ್ ಮಾಡಿ ಸುಮಾರು ದಿನ ಆಗಿತ್ತು. ಸೊ ಹಿಂದಿನ ದಿನ ನಾನೇನೇನೆಲ್ಲ ಕ್ಲೀನ್ ಮಾಡಿಕೊಂಡೆ ನೀವು ನೋಡಿದ್ರಿ. ಜೊತೆಗೆ ಇವತ್ತು ಸೊ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಫುಲ್ಲು ಜಿಡ್ಡಾಗುತ್ತೆ. ಸೊ ಪ್ರತಿದಿನ ಇದನ್ನೆಲ್ಲ ಸ್ಕ್ರಬ್ ಮಾಡಿಕೊಂಡು ಕುತ್ಕೊಂಡು ಉಜ್ಕೊಂಡು ತಿಕ್ಕೊಂಡು ತೊಳೆಯೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ಹಬ್ಬ ಹರಿದಿನ ಬಂದಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಜೊತೆಗೆ ನನ್ನ ಪೀರಿಯಡ್ ಎಲ್ಲ ಆದಾಗ ನನಗೆ ಮಾಡಿಕೊಡೋರು ಯಾರೂ ಇಲ್ಲ. ದೇವ್ರ ಮನೆ ಸಪ್ರೇಟ್ ಇರೋದ್ರಿಂದ ದೇವ್ರ ಮನೆಗೆ ಒಂದು 5 ಡೇಸ್ ಹೋಗಲ್ಲ, ಮಿಕ್ಕಿದ ಕಡೆ ಎಲ್ಲ ಓಡಾಡ್ತಿರ್ತೀನಿ, ಮುಟ್ತಿರ್ತೀನಿ. ಸೊ ಹಬ್ಬ ಗಿಬ್ಬ ಅಂತ ಬಂದಾಗ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಒಬ್ಬೊಬ್ಬರು ಪೀರಿಯಡ್ಸ್ ಅಂತ ಆದಾಗ 3 ಡೇಸ್ ತನಕ ಏನೂ ಮುಟ್ಟಿಸ್ಕೊಳ್ಳೋದಿಲ್ಲ, ಈಚೆನೇ ಇರ್ತಾರೆ. ಅಂಥವ್ರಿಗೆ ಮಾಡೋಕ್ಕಿರ್ತಾರೆ. ಬಟ್ ಇವಾಗಿನ ಕಾಲದಲ್ಲಿ ಯಾರೂ ಏನು ಆ ಥರ ಇದು ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಮ್ಮದು ದೇವ್ರ ಮನೆ ಸಪ್ರೇಟ್ ಇರೋದ್ರಿಂದ ದೇವ್ರ ಮನೆಗಂತೂ ಹೋಗಲ್ಲ 5 ಡೇಸ್ ತನಕ. ಈಗ ನಂದು ಏನಾದರೂ ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಚಾರು ಈಗ ಬೆಳೀತಾ ಇದ್ದಾಳೆ. ಈಗ ಚಾರೋದು ನನಗೆ ಒಂದು ದೊಡ್ಡ ಟೆನ್ಷನ್, ಹೆಂಗಪ್ಪ ಏನಪ್ಪ ಯಾವ ಟೈಮಲ್ಲಿ ಏನಪ್ಪ ಅಂತ ಅಂದ್ಬಿಟ್ಟು. ಸೊ ಯಾಕಂದರೆ ಏಜ್ ಅಲ್ವಾ ಗೈಸ್, ಸೊ ಸಣ್ಣ ಮಕ್ಕಳಾಗೇ ಇರಬೇಕಿತ್ತು ಅಂತ ಅನಿಸತ್ತೆ. 10 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಈಗ ಅವಳದೊಂದು ನನಗೆ ಭಯ ಸ್ಟಾರ್ಟ್ ಆಗುತ್ತೆ, ಆಗ್ತಾಯಿದೆ, ಭಯ ಸ್ಟಾರ್ಟ್ ಆಗ್ತಾಯಿದೆ ಆಲ್ರೆಡಿ. ಇವಾಗೆಲ್ಲ ಮಕ್ಕಳುಗಳು 12 ವರ್ಷ 13 ವರ್ಷದ ತನಕ ಯಾರೂ ಕಾಯೋದೇ ಇಲ್ಲ, ಎಲ್ಲ ಬೇಗ ಬೇಗನೆ ಮೆಚೂರ್ಡ್ ಆಗೋಂಥದ್ದು. ಸೊ ನನಗೂ ಭಯ ಆಗುತ್ತೆ ಅವಳನ್ನ ನೋಡ್ತಾ ಇದ್ರೆ. ಯಾಕಂದರೆ ಅವಳು ತುಂಬ ಬೇಗ ಬೆಳೀತಾ ಇದ್ದಾಳೆ, ಉದ್ದ ಆಗ್ತಾ ಇದ್ದಾಳೆ. ಅವ್ರ ಪಪ್ಪ ಫ್ಯಾಮಿಲಿ ಥರ, ಅಂದರೆ ಅವ್ರ ಪಪ್ಪನ ಥರ ಅವಳು. ಅದಕ್ಕೆ ಅದೇ ಒಂದು ದೊಡ್ಡ ಟೆನ್ಷನ್ ನನಗೆ. ಸೊ ಈ ಚಿಕ್ಕ ಮಗು ಆಗಿದ್ದರೆ ಚೆನ್ನಾಗಿರ್ತಾ ಇತ್ತಪ್ಪ ಅಂತ. ಈ ವಿಷಯ ಇವಾಗ ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಅವಳು ನಿನ್ನೆ ರಾತ್ರಿ ಎಲ್ಲ ತುಂಬ ಭಯ ಪಡಿಸ್ಬಿಟ್ಟಿದ್ಲು. ತುಂಬ ಹೊಟ್ಟೆ ನೋವು ಅಮ್ಮ, ಕೈಕಾಲು ನೋವು, ಹೊಟ್ಟೆ ನೋವು ಅಂತ. ಯಾಕಂಗೆ ನನಗೆ ತುಂಬ ಗಾಬರಿ ಆಗಿಬಿಟ್ಟಿತ್ತು, ತುಂಬ ಭಯ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ನನಗೆ. ಯಾವತ್ತಿದ್ರೂ ಆಗಲೇಬೇಕು, ಯಾವತ್ತಿದ್ರೂ ಮಾಡಲೇಬೇಕು, ಬಟ್ ಇಷ್ಟು ಬೇಗನಾ, ಯಾಕೆ, ಏನು ಅಂತ ಅಂದ್ಬಿಟ್ಟು ತುಂಬ ಗಾಬರಿ ಆಗಿಬಿಟ್ಟಿತ್ತು. ಆಮೇಲೆ ಯೋಗ ಮಾಡೋಂಥದ್ದು, ಆಮೇಲೆ PT ಆಡೋಂಥದ್ದು, ಈ ಥರದ್ದೆಲ್ಲ ಜಾಸ್ತಿ ಫಿಸಿಕಲ್ ಎಕ್ಸಸೈಸ್ ಆದಾಗ ಮಕ್ಳಿಗೆ ಹಿಂಗೆ ಸ್ಟ್ರೆಸ್ ಆಗೇ ಆಗುತ್ತೆ. ಸೊ ಅವ್ರ ಸ್ಕೂಲಲ್ಲಿ ಹಿಂದಿನ ದಿನ ಚೆನ್ನಾಗಿ PT ಆಡ್ಬಿಟ್ಟಿದ್ದಾಳೆ. PT ಮೀನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಟಗಳು, ವಾಲಿಬಾಲ್ ಏನೋ ಆಡಿದ್ಲಂತೆ. ಅದಕ್ಕೋಸ್ಕರ ಹಂಗೆ ಕಾಲು ನೋವು, ಹೊಟ್ಟೆ ನೋವು ಎಲ್ಲ ಬಂದ್ಬಿಡ್ತು. ನಾನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೆ, ಗಾಬರಿ ಆಗಿಬಿಟ್ಟಿತ್ತು. ಇಷ್ಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಹಬ್ಬ ಮಾಡೋಕ್ಕಾಗಲ್ವಾ ಅನ್ನೋ ಥರ ನಂಗೆ ಫೀಲ್ ಆಗಿಬಿಟ್ಟಿತ್ತು. ಯಾಕಂದರೆ ನಾನು ಒಂದು ಹೆಣ್ಣಲ್ವಾ, ಅವಳು ಹೊಟ್ಟೆ ನೋವು ಅಂತ ಅಳುವಾಗ ನನಗೆ ನನ್ನ ಮೈಂಡ್ ಏನೇನೋ ಥಿಂಕ್ ಮಾಡಿಬಿಡ್ತು. ಸೊ ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಅವಳು ಮನೆ ಕಸ ಎಲ್ಲ ಗುಡಿಸ್ಕೊಡ್ತಾ ಇದ್ದಾಳೆ. ಯಾವಾಗಲೂ ಅಷ್ಟೇ, ನಾನು ಹೇಳೋಕ್ಕಿಂತ ಮುಂಚೆ ಅವಳೇ ಬಂದಿರ್ತಾಳೆ, ಅಮ್ಮ ನಾನು ಕಸ ಹೊಡಿತೀನಿ ಅಮ್ಮ ಅಂತ ಅಂದ್ಕೊಂಡು. ವಿಕ್ಕಿನೂ ಮಾಡ್ತಾನೆ, ಮಾಡಲ್ಲ ಅಂತಲ್ಲ. ಅವ್ನು ಸ್ವಲ್ಪ ಬರ್ಕೋತಾ ಇದ್ದ, ಅವನಿಗೆ ಓದ್ಕೊಳ್ಳೋದು ಬರ್ಕೊಳ್ಳೋದಿತ್ತು. ಅವನಿನ್ನ ಟ್ಯೂಷನ್ ಇದ್ದಿದ್ದು 6 ಗಂಟೆಗೆ. ಸೊ ನನಗೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ಬೇಗ 5:30 ಅಷ್ಟರಲ್ಲಿ. ಇಬ್ಬರು ಮಕ್ಕಳಿರೋ ಮನೆ ಹೆಂಗಿರುತ್ತೆ ನಿಮಗೆ ಗೊತ್ತು. ನಾವು ಎಷ್ಟೇ ನೀಟಾಗಿಟ್ಟರು, ಎಷ್ಟೇ ಕ್ಲೀನಾಗಿಟ್ಟರು ಅವರು ಪೆನ್ಸಿಲ್ ಮಾರ್ಕ್ಸ್, ಪೆನ್ಸ್ ಮಾರ್ಕ್ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸೋಪ್ ಆಯಿಲ್ ಎಲ್ಲ ಹಾಕ್ಕೊಂಡು ಗೋಡೆ ಎಲ್ಲ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಒಂದು ಡ್ರೈ ಕ್ಲಾತ್ ತೊಗೊಂಡು ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ, ಬರದೇ ಇರೋ ಥರ. ಸೊ ಇದಕ್ಕಿಂತ ಕೆಲಸದ ವಿಡಿಯೋ ನಾನು ನೀಟಾಗಿ ಹೆಂಗೆ ಅಪ್ಲೋಡ್ ಮಾಡೋಕ್ಕಾಗತ್ತೆ ನೀವೇ ಹೇಳಿ. ಅದೇನೋ ಅಂತಾರಲ್ಲ, ಸೊ ನಾನಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಬೆಂಟ್ತಾ ಇರ್ತೀನಿ. ಏನೂ ಮಾಡೋ ಕೆಲಸ ಇಲ್ಲ ಅಂದರೆ ನನಗೆ ಹುಚ್ಚು ಬಂದ್ಬಿಡುತ್ತೆ. ಏನಾದರೂ ಕೆಲಸ ಇರಬೇಕು ನನಗೆ, ಏನಾದರೂ ಒಂದು ನಾನು ಮಾಡ್ತಾ ಇರಬೇಕು. ಒರೆಸಿದ್ದೇ ಬೇಕಾದರೆ ಇನ್ನೊಂದ್ಸಲಿ ಒರೆಸ್ತಾ ಇರ್ತೀನಿ. ಒಟ್ಟಿನಲ್ಲಿ ನನಗೆ ಕ್ಲೀನಾಗಿರಬೇಕು, ನೀಟಾಗಿರಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಗೋಡೆ ಎಲ್ಲ ನೀಟಾಗೆಲ್ಲ ಒರೆಸಾದ್ಮೇಲೆ ಇವಾಗ ಕೆಳಗಡೆಯಿಂದ ನೀಟಾಗಿ ಚಾರು ಕಸ ಗುಡಿಸಿಕೊಟ್ಲಲ್ವ. ಸೊ ಹಾಗಾಗಿ ಎಲ್ಲ ಒಂದ್ಸಲಿ ಮಾಪ್ ಮಾಡ್ಕೊಂಬಿಡೋಣ ನೀಟಾಗಿ ಅಂತ ಹೇಳಿ ಮಾಪ್ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಎಷ್ಟೇ ಗಲೀಜಾದರೂ ನಾನಂತೂ ಗಲೀಜು ಇರೋಕ್ಕೆ ನಾನು ಬಿಡೋದೇ ಇಲ್ಲ. ಅಲ್ಲಿಂದಲ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಎಲ್ಲರೂ ಒಂದ್ಸಲಿ ಮನೆ ಕಸ ಗುಡಿಸಿ ಒಂದ್ಸಲಿ ಒರೆಸ್ತಾರೆ, ಬಟ್ ನಾನು ಹಂಗಲ್ಲ. ಒಂದು ದಿನಕ್ಕೆ 2 ಸಲ ಕಸ ಗುಡಿಸ್ತೀನಿ, 2 ಸಲ ಮನೆ ಒರೆಸ್ತೀನಿ. ಸೊ ಆ ಥರ ಮಾಡಬಾರ್ದು, ಲಕ್ಷ್ಮಿ ಹೊರಟೋಗ್ತಾಳೆ ಮನೆಯಿಂದ, ಅವೆಲ್ಲ ಸುಳ್ಳು ಗೈಸ್. ನಾನು ಆ ಥರ ಮೂಢನಂಬಿಕೆ ಅದೆಲ್ಲ ನಾನು ನಂಬಲ್ಲ. ಲಕ್ಷ್ಮಿ ನಮ್ಮ ಮನೇಲಿ ಬರೆದಿದ್ರೆ ಖಂಡಿತವಾಗ್ಲೂ ಸಿಗತ್ತೆ. ನಮ್ಮ ಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ನಮ್ಮ ಮನೇಲಿ ಬರೆದಿದ್ರೆ ಅದು ಯಾರ ಕೈಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಹಂಗಂತ ಅಂದ್ಬಿಟ್ಟು
ನಾನು ಗಬ್ಬಾಗಿ ಕೊಳ್ಕೊಳಕ್ಕಾಗಿ ಇರೋಕ್ಕಂತೂ ನನಗಿಷ್ಟ ಆಗೋದೇ ಇಲ್ಲ. ಸೊ ನೀಟಾಗೆಲ್ಲ ಮನೆಯೆಲ್ಲ ಒರೆಸಾದ್ಮೇಲೆ ಇನ್ನು ನನಗೆ ಪ್ಯಾಸೇಜ್ ಉಜ್ಜಬೇಕಿತ್ತು, ಟಾಯ್ಲೆಟ್ ರೂಮ್ಸ್ ಉಜ್ಜಬೇಕಿತ್ತು, ಜೊತೆಗೆ ಈ ಡೋರ್ಸ್ ನಮ್ಮದು ಎಲ್ಲ ಟೀಕುಡ್ ಡೋರ್ಗಳು ಮುಂದೆ ಫ್ರಂಟ್ಗೆ ವಾಟರ್ ಪ್ರೂಫ್ ಬೇಸಲ್ಲಿ ಕ್ರೀಮ್ ಕಲರಲ್ಲಿ ಡೋರ್ಗೆ ಪೇಂಟ್ ಮಾಡಿಸ್ಬಿಟ್ಟಿದ್ದಾರೆ ಸತೀಶು. ಒಂದು ಚೂರು ಗಲೀಜಾಯಿತು, ಒಂದು ಚೂರು ಏನಾದರೂ ಆಯಿತು ಅಂದರೆ ಎದ್ದು ಕಾಣುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಬಟ್ಟೆಲೆಲ್ಲ ತೊಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾನು ಆಗಲೇ ಅಂದಾಗ ನಮ್ಮ ಮನೆ ಪಕ್ಕ ಖಾಲಿ ಜಾಗ ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಸಿಕ್ಕಾಬಟ್ಟೆ ಡಸ್ಟು, ಧೂಳು, ಈ ಥರದ್ದೇ ಕೆಟ್ಟ ಸೌಂಡ್ಗಳು, ಆಮೇಲೆ ಜೊತೆಗೆ ಕೀಟಗಳು, ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಸೊ ಆಮೇಲೆ ಇವಾಗ ಡಸ್ಟು ಅವರು ಎಲ್ಲ ಹಿಂಗೆ ತಂದು ಕೆಡಗ್ತಾರಲ್ಲ ಡಸ್ಟು, ಅದೆಲ್ಲ ಬಂದು ನಮ್ಮ ಮನೆ ಕಿಟಕಿ ಗ್ಲಾಸು ಎಲ್ಲಾದ್ರ ಮೇಲೂ ಕುತ್ಕೊಂಡಿರುತ್ತೆ. ಸೊ ಹಾಗಾಗಿ ಇನ್ನು ಅವಳಿಗೆ ಜುಟ್ಟು ಕಟ್ಟಬೇಕಾಗಿತ್ತು, ಆಮೇಲೆ ತಿಂಡಿ ಕೊಡಬೇಕಾಗಿತ್ತು, ಲಂಚ್ ಬಾಕ್ಸ್ ಕಳಿಸ್ಬೇಕಾಗಿತ್ತು, ಪ್ಯಾಕ್ ಮಾಡಬೇಕಾಗಿತ್ತು. ಆಯ್ತಮ್ಮ ನಿನ್ನ ಕೆಲಸ, ಬಾ ನಂಗೆ ಜುಟ್ಟು ಕಟ್ಟು, ನಾನು ಸಿಕ್ಕೊಡ್ದಾಯ್ತು ಅಂತ ಹೇಳ್ಕೊಂಡು ನಿಂತಿದ್ದಾಳೆ. ಆಮೇಲೆ ಕೇಳ್ತಾ ಇದ್ದೆ, ಇವಾಗ ಹೆಂಗಿದೆ ನಿನಗೆ ಹೊಟ್ಟೆ ನೋವು ಅಂತ. ಹ್ಞೂ ಅಮ್ಮ ಇವಾಗ ಪರವಾಗಿಲ್ಲ ಅಂತ ಅಂದ್ಲು. ನಾನಂತೂ ಗಾಬರಿ ಆಗಿಬಿಟ್ಟಿದ್ದೆ ಗೈಸ್. ಅಂದರೆ ಈಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಇವಾಗ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿದೆ ನೀಟಾಗಿ, ಬ್ಲೀಚಿಂಗ್ ಪೌಡರ್, ಆ್ಯಸಿಡ್ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಟಬ್ಗೆಲ್ಲ ನೀರು ಬಿಟ್ಬಿಟ್ಟು ಈಗ ಅವಳಿಗೆ ನಾನು ಜುಟ್ಟು ಕಟ್ಟೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಹೇಳ್ತಾಯಿದ್ದೆ ಹಿಂಗೆಲ್ಲ ಕುಣಿಬೇಡ, ಸ್ವಲ್ಪ ಸೈಲೆಂಟಾಗಿ ಬಿಹೇವ್ ಮಾಡು ಅಂತ. ಅದು ಒಂಥರ ನಮ್ಮ ಮನೆ ಗಂಡು ಹುಡುಗ ಎರಡನೇ ಗಂಡು ಹುಡುಗ ಥರ ಬೆಳೆದುಬಿಟ್ಟಿದೆ. ಇವಾಗಿಲ್ವಾ ಹೊಟ್ಟೆ ನೋವು, ಹಿಂಗೆಲ್ಲ ಕುಣಿಯೋಕ್ಕೆ ನಿಂಗೆ ಹೊಟ್ಟೆ ನೋವಿಲ್ವಾ ಅಂತ ನಾ ಪದೇ ಅವಳು ಹೇಳಿದ ಡೈಲಾಗೇ ಹೇಳ್ತಾ ಇದ್ದೆ. ಅಮ್ಮ ಇಲ್ಲ ಕಣಮ್ಮ ಅಂತ ಹೇಳ್ತಾ ಇದ್ಲು. ಸೊ ಅವಳಿಗೂ ಕೂಡ ಇಡ್ಲಿ ಚಟ್ನಿ ಹಾಕ್ಕೊಟ್ಬಿಟ್ಟು ಅವಳಿಗೂ ಜುಟ್ಟು ಕಟ್ಬಿಟ್ಟು ನೀನು ತಿನ್ಕೊ ಅಂತ ಹೇಳಿ ಮತ್ತೊಂದು ಸಲ ಮನೆಯೆಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಮಗ ಇವಾಗ ಟ್ಯೂಷನ್ಗೆ ಹೋಗಿದ್ದ. ಅವನ್ನ ಅವ್ರ ಪಪ್ಪ ವಾಕ್ ಮುಗಿಸ್ಕೊಂಡು ನಮ್ಮ ಮನೆ ಅವ್ರು ಕರ್ಕೊಂಬರ್ತಾರೆ. ಸೊ ಅವನು ವಿಕ್ಕಿನೂ ಕೂಡ ಬಂದ, ಅವನಿಗೂ ಕೂಡ ತಿಂಡಿ ಕೊಟ್ಟೆ, ಲಂಚ್ ಬ್ಯಾಗ್ ಕೂಡ ಪ್ಯಾಕ್ ಮಾಡಿದೆ. ಕೆಳಗಡೆ ಇವತ್ತು ತುಂಬ ಕೆಲಸ ಇತ್ತು. ಸತೀಶ್ ಬಂದವರು ಮೇಲೆ ಬರಲೇ ಇಲ್ಲ, ಅಲ್ಲೇ ಕೆಳಗಡೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಅಂದೆ ಇಡ್ಲಿ ಆರೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಅವ್ರನ್ನ ಬನ್ನಿ ತಿಂಡಿ ತಿನ್ನಿ ಅಂತ ಕರಿಯೋಕ್ಕೆ ಅಂತ ಹೋಗಿದ್ದೆ. ಆ ಸಿಚುವೇಶನ್ ನೋಡಿಬಿಟ್ಟು ಮೊಸರನ್ನ ಮಾಡಿ ಅದು ಕಲಿಸ್ಬೇಕಲ್ವ, ಹಾಗಾಗಿ ಅದು ಬಿಸಿಗೆ ಮೊಸರು ಹಾಕಿದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ, ಹುಳಿ ಬಂದುಬಿಡುತ್ತೆ. ಆಮೇಲೆ ಸ್ವಲ್ಪ ನನಗೆ ಪೂಜೆ ಸಾಮಾನು, ಆಮೇಲೆ ರಂಗೋಲೆ ಹುಡಿ, ಕೆಮ್ಮಣ್ಣು, ಈ ಥರದ್ದೆಲ್ಲ ಬೇಕಿತ್ತು. ಗ್ರಂಥಿಗೆ ಅಂಗಡಿಗೆ ಬಂದೆ, ಏನೇನು ಬೇಕು ನೋಡಿ ಮಾಡಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು. ಅಷ್ಟರಲ್ಲಿ ನಂದಾಗಲೇ ಸ್ನಾನ ಆಗಿ ನಾನು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದೆ. ಆನ್ ದ ವೇ ಬರುವಾಗ ಗ್ರಂಥಿಗೆ ಅಂಗಡಿಲಿ ನನಗೇನೇನು ಬೇಕು ನೋಡಿ ಮಾಡಿ ಐಟಮ್ಸ್ ಎಲ್ಲ ಬರೋಣ. ಇನ್ನು ಹಬ್ಬ ಅಂತ ಅಂದ್ಬಿಟ್ರೆ ತುಂಬ ರಶ್ ಆಗಿಬಿಡ್ತಾರೆ. ಕಾಲು ಹಾಕೋಕ್ಕೆ ಜಾಗ ಇಲ್ಲ, ಒಬ್ಬೊಬ್ರು ಕೊಡೋಕ್ಕೇ ಅರ್ಧ ಗಂಟೆ 20-25 ನಿಮಿಷ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಫ್ರೀ ಆಗಿದ್ದಾಗೆ ಹೋಗಿ ತೊಗೊಂಬಂದ್ಬಿಡೋಣ ಅಂಥೇಳಿ ನಾನೆಲ್ಲ ಯೂಸಾಗಿ ಬಲ್ಕಲ್ಲಿ ತೊಗೊಳ್ಳೋದು. ಕಡ್ಡಿ ಸಾಂಬ್ರಾಣಿ, ಕಪ್ ಸಾಂಬ್ರಾಣಿ, ಈ ಥರದ್ದೆಲ್ಲ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಿರ್ತೀನಿ ಮನೇಲಿ. ಹಾಗಾಗಿ ಒಂದು ಬಂಡ್ಲೆ ತೊಗೊಂಬಿಡು ಅಂತಂದರು ಸತೀಶು. ಒಂದು ಬಂಡ್ಲೆ, ಯಾಕಂದರೆ ತೀರೋಯ್ತು, ಅದು ಕೊಡಿ, ಅದು ತಗೊಡಿ ಅಂತ ಫೋನ್ ಮಾಡಬಾರ್ದು ನೀನು ಏನೇನು ಬೇಕಲ್ಲ ಎಲ್ಲ ಒಂದು ಬಂಡ್ಲೆ ತಗೋ ಅಂತ ಹೇಳಿ ಹೊರ್ಟೋದ್ರು. ಅಂದರೆ ಅವರು ಕೆಲಸದ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ. ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಈ ಥರದ್ದು ನನಗೆ ತುಂಬ ಇಷ್ಟ ಆಯಿತಾ, ಈ ರಂಗೋಲಿ ಬಿಡ್ತಾರಲ್ಲ ಆ ಥರದ್ದು, ಎಷ್ಟು ಏನು ಅಂತ ಒಂದಕ್ಕೆ 50 ರೂಪಾಯಿ ಹೇಳ್ತಾಯಿದ್ರು. ಅದನ್ನು ಬಿಟ್ಬಿಟ್ಟು ಬೇಕಿದ್ರೆ ಒಂದು ಪುಟ್ಟದಾಗಿ ಏನೋ ಒಂದು ಡೆಕೋರೇಟಿವ್ ಆಗಿ ಏನೋ ಒಂದು ಮಾತ್ರ ನಾವು ಎಕ್ಸ್ಟ್ರಾ ಬಿಡಿಸೋಣ ಅಂತ ಅಂದ್ಕೊಂಡು ಕೇಳ್ತಾಯಿದ್ದೆ. ಅವ್ರು ಹೇಳಿದ ರೇಟ್ ನೋಡಿಬಿಟ್ಟು ನನಗೆ ಒಂದೇ ಸಾಕಪ್ಪ, 2-3 ತೊಗೋಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ. ದೊಡ್ಡದೊಂದು ಚಿಕ್ಕದೊಂದು ಯಾವ್ದು ನನಗೆ ವರ್ತ್ ಅನಿಸುತ್ತೋ ಆ ಥರದ್ದು 2 ತೊಗೊಂಡು ಮನೆಗೆ ಬಂದೆ. ನೆಕ್ಸ್ಟ್ ಟೈಮ್ ಮಾರ್ನಿಂಗು 2:15 ಎಚ್ಚರಿಕೆ ಆಗಿಬಿಡ್ತು. ಸೊ ಎದ್ದು ಈಚೆಗಡೆ ಪೋರ್ಟಿಕೋ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿದೆ. ಈಗ ಮನೆಯದು ಪೋರ್ಟಿಕೋ ಬಾಲ್ಕನಿ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ನಾನು ಕೆಳಗಡೆ ಗೋಡೌನ್ದೆಲ್ಲ ಕ್ಲೀನ್ ಆಗಿತ್ತು. ಹಾಗಾಗಿ ಇವಾಗ ಮ್ಯಾಟ್ ಮಧ್ಯ ಹಾಲ್ಗೆ ಹಾಕ್ತೀನಲ್ಲ ಮ್ಯಾಟು, ಈ ಥರದ್ದೆಲ್ಲ ಕ್ಲೀನ್ ಮಾಡೋಣ. ಪೋರ್ಟಿಕೋ, ತುಳಸಿ ಕಟ್ಟೆ, ಡೈಲಿ ದೀಪ ಹಚ್ಚೋದ್ರಿಂದ ಎಣ್ಣೆ ಎಲ್ಲ ಕಾರಿರುತ್ತೆ. ಸೊ ಹಾಗಾಗಿ ಕೈ ಅಂತೂ ಸಿಕ್ಕಾಬಟ್ಟೆ ಉರಿತಾಯಿತ್ತು ನನ್ನ ಕೈ.
ನೋಡಿ ಎಲ್ಲ ಹೆಂಗೆ ಬೆಳಿಗ್ಗೆ 2 ಗಂಟೆಯಿಂದ ನೀರೊಳಗಡೆನೇ ಇದೆ ಕೈ ನಂದು. ಹೆಂಗೆ ಎಲ್ಲ ಒಂಥರ ನರ್ಗಟ್ಕೊಂಡಂಗೆ ಆಗ್ಬಿಟ್ಟಿದೆ ನೀರೊಳಗೆ ಇದ್ದು ಇದ್ದು ಕೈ ಉಂತು ಯಪ್ಪ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ಅನ್ನೋ ಥರ ಆಗ್ಬಿಟ್ಟಿತ್ತು. ನನ್ನ ಮಗಳು ಒಬ್ಬಳೇ ಅಲ್ಲ, ನನ್ನ ಮಗನೂ ಕೂಡ ನಿಜಕ್ಕೂ ಮುಂದಿನ ಜನ್ಮ ಅಂತಿದ್ರೆ ಇವರೇ ನನ್ನ ಮಕ್ಕಳಾಗ್ಬಿಡ್ಲಿ ಅಂದರೆ ಅಷ್ಟು ನೀಟಾಗಿ ಹೇಳಿದ ಮಾತು ಕೇಳ್ತಾರೆ ಗೈಸ್. ಸೊ ನಾನು ಇದೇಳಿ ಒಬ್ಬೊಬ್ಬರು ಮಕ್ಕಳಂತೂ ಬೆಳಗ್ಗೆ ಹಠ ಅಳಂಥದ್ದು ಕಿರ್ಚಂಥದ್ದು, ನಂಗೆ ಗೊತ್ತಿಲ್ಲ ನಾ ಮಾಡಲ್ಲ ಈ ಥರದ್ದೆಲ್ಲ ಮಾಡ್ತಾಯಿರ್ತಾರೆ. ಬಟ್ ನನ್ನ ಮಕ್ಕಳಿಗೆ ಚಿಕ್ಕದ್ರಿಂದನೇ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಮೆಟ್ಲೆಲ್ಲನೂ ಬ್ಲೀಚಿಂಗ್ ಪೌಡ್ರ್ ಹಾಕಿ 3 ಫ್ಲೋರಿಂದ ಉಜ್ಜಿ ತಿಕ್ಕಿ ತೊಳೆದಿದ್ದೀನಿ. ಇವರೆಲ್ಲ ನೀರು ತಳ್ಳೋದು ಮಾಪ್ ಮಾಡೋದು, ಮ್ಯಾಟ್ ಎಲ್ಲ ಎತ್ಕೊಂಡೋಗಿ ಮೇಲೆ ಒಣಗಾಕ್ತಾ ನನ್ನ ಮಗ. ಸೊ ಯಾಕಂದರೆ ಅವನಿಗೆ ಟ್ಯೂಷನ್ನೂ ಇತ್ತು, ಹಾಗಾಗಿ ಇವತ್ತು ನಾವು ವಾಕ್ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು, ಯಾಕಂದರೆ ನಾನು ಹಿಂದಿನ ದಿನವೇ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ನೀಟಾಗಿ ನಾನು ವಾಶ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಈ ಫ್ಲವರ್ ವಾಸ್ ಏನಿದೆ ಅದು, ಆಮೇಲೆ ಈ ದೇವ್ರ ಸಾಮಾನುಗಳು ಪೀತಾಂಬರ ಹಾಕಿ ಎಲ್ಲ ಪ್ರತಿಯೊಂದು ತೊಳಿಬೇಕಾಗಿತ್ತು. ಹಾಗಾಗಿ ಇವತ್ತು ವಾಕ್ ಹೋಗೋದು ಬೇಡ, ನೀನು ಟ್ಯೂಷನ್ಗೆ ಹೋಗೋ ತನಕ ಸ್ವಲ್ಪ ಹೊತ್ತೆಲ್ಲ ಕೆಲಸ ಮಾಡ್ಕೊ, ಆಮೇಲೆ ಕೂತ್ಕೊಂಡು ಓದ್ಕೊ, ಆಮೇಲೆ ಹೋಗುವಂತೆ ಅಂತ ಹೇಳಿ. ಯಾಕೋ ತುಂಬ ಚಳಿ ಇತ್ತು. 1 ಕಪ್ ಸ್ಟ್ರಾಂಗ್ ಟೀ ಕೂಡ ಮಾಡಿಕೊಂಡೆ ಇವತ್ತು. ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಟೀ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ನನಗೋಸ್ಕರ ಕೆಲಸ ಅಂತೂ ಬಾ ರಾ ಅಂತ ಕೆಲಸ ನನ್ನ ಇನ್ವೈಟ್ ಮಾಡ್ತಾನೇ ಇತ್ತು. ಸ್ವಲ್ಪ ಎಲ್ಲ ತಾಮ್ರದ ಐಟಮ್ಸ್ಗೆ ಲೆಮನ್ ಸಾಲ್ಟ್ ಮತ್ತು ಪೀತಾಂಬರ ಮತ್ತು ನಿಂಬೆ ಹಣ್ಣು ಎಲ್ಲ ಹಾಕಿ ಹಚ್ಬಿಟ್ಟು ಒಂದು 5-10 ನಿಮಿಷ ನೆನಿಲಿ ಅಂತ ವಾಷಿಂಗ್ ಮಿಷಿನ್ಗೆ ಕರ್ಟನ್ಸ್ ಎಲ್ಲ ಹಾಕಿದ್ದೆ. ಸೊ ನನ್ನ ಮಗ ಸ್ನಾನ ಮಾಡ್ಕೊಂಡು ಟ್ಯೂಷನ್ಗೆ ಹೊರಟ. ನನ್ನ ಮಗಳು ನಿಜಕ್ಕೂ ಸುಳ್ಳು ಹೇಳಬಾರ್ದು ಗೈಸ್, ಆ ಹುಡುಗಿ ಅಂತೂ ಒಂದು ಕಾಲೇಜ್ಗೆ ಹೋಗೋ ಹುಡುಗಿರು ಅಷ್ಟು ಕೆಲಸ ಮಾಡ್ತಾರೋ ಇಲ್ವೋ, ಆ ಹುಡುಗಿ ಅಂತೂ ನಂಗೆ ತುಂಬ ಕೆಲಸ ಮಾಡಿಕೊಡ್ತಾಳೆ. ಅಮ್ಮ ನಾನು ಇವತ್ತು ಇದನ್ನು ಉಜ್ಕೊಡ್ತೀನಿ, ಅಮ್ಮ ನಾನು ಇವತ್ತು ಇದನ್ನು ಉಜ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗಿನ್ನು ಜಸ್ಟ್ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ, ಟೈಮಿಂಗ್ ಸಮೇತ ಹಾಕಿದ್ದೀನಿ ನೋಡಿ. ನನಗಂತೂ ಇದನ್ನೆಲ್ಲ ಮುಟ್ಟಿದ್ರೆ ಸಾಕು ಕೈ ಜೀವ ಬಾಯಿಗೆ ಬಂದಂಗೆ ಆಗ್ತಾಯಿತ್ತು. ಉರಿ ಅಂತೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ. ಆಯಿತು ಬಿಡಮ್ಮ, ನೀನು ಹುಣ್ಸೆಣ್ಣೆಲ್ಲ ಏನು ಹಚ್ಬೇಡ, ನಾನು ಹಚ್ಕೊಡ್ತೀನಿ ಬಂದು, ಕೈ ಉರಿಯುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ಲು. ಸುಮಾರು ಜನ ಕೇಳ್ತಿದ್ರೆ ಯಾವುದ್ರಲ್ಲಿ ನೀವು ತೊಳೆಯೋದು, ನಿಂಬೆ ಉಪ್ಪು ಏನಂತ ಸಿಗುತ್ತೆ ಅಂತ. ಎಲ್ಲ ದಿನಸಿ ಐಟಮ್ಸ್ ಅಂಗಡಿಲೂ ಸಿಗುತ್ತೆ. ಕ್ರಿಸ್ಟಿಕ್ ಆ್ಯಸಿಡ್ ಕ್ರಿಸ್ಟಲ್ ಕೊಡಿ ಅಂದರೆ ಕೊಡ್ತಾರೆ ನೋಡಿ, ಇದೇ ಅದು ಪ್ಯಾಕೆಟು. ಸೊ ನಾನು ಒಂದು ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಡ್ತೀನಿ, ನನಗೆ ಅದು ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ನನ್ನ ಹತ್ರ ಇರೋವಂಥ ತಾಮ್ರದ ಐಟಮ್ಸ್ ಎಲ್ಲ ಪ್ರತಿಯೊಂದು ಫಳ ಅನ್ನೋ ಥರ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಫಳ ಅಂತ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ನಾನು ಅದು ಒಂದು ತಂದಿಟ್ಕೊಂಡ್ರೆ ಒಂದು 3 ಮಂತ್ಸ್ ಯೂಸ್ ಆಗುತ್ತೆ ನನಗೆ. ಅದೆಲ್ಲ ಮುಗ್ದಾದಮೇಲೆ ಅದನ್ನೆಲ್ಲ ಒಂದು ಡ್ರೈ ಬಟ್ಟೆಯಲ್ಲೆಲ್ಲ ಒರೆಸಾದ್ಮೇಲೆ ಇವಾಗ ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ದೇವ್ರ ಮನೆ ಕೆಲಸ ಅಂದರೆ ಇನ್ನು ಹಬ್ಬ 2-3 ಡೇಸ್ ಇದೆ. ನಾನು ಇದನ್ನು ಸೋಮವಾರ ಕ್ಲೀನಿಂಗಿಗೆ ಏನು ನನಗೆ ಬೇಕೋ ಅದಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ಯಾಕಂದರೆ ಒಂದು ಹಬ್ಬ ಅಂದ್ಬಿಟ್ಟು ವಾರ ಪೂಜೆ ಮಾಡದೇ ಇರೋಕ್ಕಾಗಲ್ಲ ಅಲ್ವಾ, ಸಿಂಪಲ್ ಆಗಾದರೂ ಮನೇಲಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಹಿಂದೆಗಳ ರೈಲಿಂಗ್ಸ್ಗಳು ಏನಿದ್ದಾವೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಡು ಅಂತ ಹೇಳಿ ಅವಳಿಗೆ ಬಟ್ಟೆ ಎಲ್ಲ ಕೊಟ್ಟಿದ್ದೀನಿ. ಅವಳು ಕೂಡ ಕುತ್ಕೊಂಡು ಎಲ್ಲ ನೀಟಾಗಿ ಯಾಕಂದರೆ ಹಬ್ಬ ಅಲ್ವಾಗ, ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲಿ ಹಬ್ಬ, ಹಾಗಾಗಿ ಒಂದು ಕಡೆಯಿಂದ ನೀಟಾಗಿ ಡೀಪ್ ಕ್ಲೀನ್ ಮಾಡಕ್ಕೆ. ನೀನು ನೆಟ್ಟಿಗೆ ಹಿಡ್ಕೊ, ಅದೇನೋ ಅಳ್ಳಾಡಲ್ಲ, ಲಾಕ್ ಮಾಡಿಬಿಟ್ಟು. ಏನಕ್ಕೆ ಅಳ್ಳಾಡುತ್ತದು? ನೀಟಾಗಿ ಮಾಡು, ಪದೇ ಮಾಡಿಸಲ್ಲ ನಾನು. ಒಂದ್ಸಲಿ ಆ ಕಾರ್ನರಿಂದ ಮಾಡ್ಬೇಕು ಫಸ್ಟು ನೀನು, ಆ ಕಾರ್ನರಿಂದ. ಅವಳಿಗೂ ಒಂದು ಕೆಲಸ ಕೊಟ್ಟಿದ್ದೀನಿ, ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ. ಮುಂಚೆ ನೋಡಿದ್ರೆ ದೀಪಗಳು ಎಲ್ಲ ಎಷ್ಟು ಕಪ್ಪಾಗಿತ್ತು, ಧೂಪ ಹಾಕೋಂಥದ್ದು, ಆಮೇಲೆ ಕರ್ಪೂರ ಹಚ್ಚೋಂಥದ್ದು ಎಲ್ಲ ಎಷ್ಟು ಗಲೀಜಾಗಿತ್ತು ಅಂತ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗಳಲ್ಲಿ ಎಷ್ಟು ಫಳ ಅಂತ ಇದೆ ನೋಡಿ. ಆ ಗಲೀಜುಗಳೆಲ್ಲನೂ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಎಲ್ಲ ಉಜ್ಜಿ ತಿಕ್ಕಿ ಆದಮೇಲೆ ಒರೆಸ್ಬಿಟ್ಟು ಬತ್ತಿ ಹಾಕಿಟ್ಬಿಡೋಣ, ನಾಳೆಗೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಏನೇ ಕೈ ಏಟಾಗಿರಲಿ, ಏನೇ ಕೈ ಕೊಯ್ಕೊಂಡಿರಲಿ, ಅಥವಾ ಮತ್ತೊಂದು ಮಗದೊಂದಾಗೇ ಇರಲಿ, ನನಗಂತೂ ಅದು ಯಾವುದು ಬೋದರ ಅಂತ ಅನಿಸಲ್ಲ. ಬಟ್ ಆದ್ರೂ ನನ್ನ ಕೈ ನೋಡಿದ್ರೆ ಯಪ್ಪ ಒಳ್ಳೆ ಹಿಂಗೆ ಬಿಗಿದ್ಕೊಳ್ಳುತ್ತಲ್ಲ ಹಂಗಾಗಿದೆ. ಈಗ ದೇವ್ರ ಸಾಮಾನು ತಂದಮೇಲೆ ಹಂಗೆ ಇಟ್ಬಿಟ್ಟು ತೊಳೆದಾಮೇಲೆ ಹೋಗೋಕ್ಕಾಗಲ್ಲ. ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಬೇಕು, ಎಲ್ಲ ಆದಬೇಕು. ಸಿಂಕು ಕೂಡ ಫುಲ್ ಗಲೀಜಾಗಿರುತ್ತೆ, ಅದನ್ನು ಕೂಡ ವಿಮ್ ಹಾಕಿ ಎಲ್ಲ ನೀಟಾಗಿ ಒರೆಸಿ ಉಜ್ಜಿ ತಿಕ್ಕಿ ಇವಾಗ ನೀಟಾಗಿ ನೀರಲ್ಲಿ ಒರೆಸ್ತಾ ಇದ್ದೀನಿ.
ಏಕೆಂದರೆ ಇನ್ನೂ ತುಂಬ ಬೇಜಾನು ಕೆಲಸಗಳಿತ್ತು. ಸೊ ಸ್ಕ್ರಬ್ಬರ್ನೂ ಅಷ್ಟೇ ಕೂಡ ನಾನು ಅಲ್ಲಿಂದಲೇ ಎಲ್ಲ ತೊಳೆದ್ಬಿಟ್ಟು ಆಮೇಲಿಂದ ಡ್ರೈ ಮಾಡಿಸ್ತೀನಿ. ಸೊ ಸುಮಾರು ಜನ ನನ್ನ ಏನಂತಾರೆ ಇನ್ಸ್ಟಾದು ಹೈಲೈಟ್ಸಲ್ಲಿ ಎಲ್ಲದರಲ್ಲೂ ನೋಡಿದಾಗ ಹೇಳ್ತಾರೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ ಅಂತ. ಅದ್ರ ಹಿಂದೆ ಇರೋ ಶ್ರಮನೇ ಈ ಕೊಳಕು ಕೈಗಳು, ಗಾಯಭರಿತವಾದ ಕೈಗಳು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಬೇರೇನು ಹೇಳ್ಕೊಳಕ್ಕೆ ನನಗೆ ನಾನೇ ಹೇಳ್ಕೊಳಕ್ಕೆ ನನಗೊಂಥರ ಮುಜುಗರ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದು ಬೆಳೀತಾ ಹಂಗೆ ಬರುತ್ತೆ ಅಂತ ಅನಿಸುತ್ತೆ. ಸೊ ಇವಾಗೆಲ್ಲ ಒಂದು ಕಡೆಯಿಂದ ಬತ್ತಿ ಹಾಕಿ ಇಟ್ಕೊಂಬಿಡೋಣ ಅಂತ ಹೇಳಿ ಅದಕ್ಕೂ ಬತ್ತಿ ಹಾಕಿ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಏನಪ್ಪ ಇವತ್ತು ತಿಂಡಿ ಅಂದರೆ ಚಪಾತಿ ಮಾಡೋಣ ಅಂತ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಚಪಾತಿಗೇನಪ್ಪ ಕಾಂಬಿನೇಷನ್ ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಸೊ ಅಷ್ಟರಲ್ಲಿ ದೇವ್ರ ಮನೆ ಕೆಲಸ ಕೂಡ ಮುಗೀತು. ಆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಟೊಮೆಟೊ ಗೊಜ್ಜೇನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸೆಲ್ಲ ಆಗೋಗುತ್ತೆ ಅಂತ ಹೇಳಿ ದೇವ್ರ ಮನೆ ಕೆಲಸಕ್ಕೆ ಬಂದೆ. ಸೊ ದೇವ್ರ ಮನೆ ಕೆಲಸ ಕೂಡ ಎಲ್ಲ ಕಂಪ್ಲೀಟಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ನೆಲ ಒಂದು ಒರೆಸ್ಕೊಂಬಿಟ್ರೆ ದೇವ್ರ ಮನೆ ಕೆಲಸ ಮುಗ್ದೋ ಹೋಗ್ಬಿಡುತ್ತೆ. ಇನ್ನು ಹಬ್ಬಕ್ಕೂ ಕ್ಲೀನ್ ಆದಂಗೆ ಆಯಿತು. ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಸೊ ಯದು ಪಾಪ ಕೂಡ ಬಂದಿದ್ದ ಮಧ್ಯಾಹ್ನ ನಮ್ಮ ಮನೆಗೆ. ಆಟ ಆಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಯಾಕಂದರೆ ವಿಕಾಸ್ಗೂ ಕೂಡ ಮಧ್ಯಾಹ್ನನೇ ಎಕ್ಸಾಮ್ ಮುಗ್ದೋಗುತ್ತೆ. ಅವನು ಕೂಡ ಬಂದಿದ್ದ. ನಾನು ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅಲ್ವಾ, ಕರ್ಟನ್ಸ್ ಹಾಕಬೇಕಾಗಿತ್ತು ಇನ್ನು ಕಿಟಕಿಗಳಿಗೆ. ಸೊ ಅವರಿಬ್ಬರು ಒಂದು ಕಡೆ ಯದು ಪಾಪಗೆ ಒಂದು ಕಡೆ ಬೆಡ್ಶೀಟೆಲ್ಲ ಹಾಕಿ ನೀಟಾಗಿ ಮಲಗಿಸಿದ್ದೆ. ಅವ್ರ ಜೊತೆ ಆಟ ಆಡಿಕೊಂಡು ಅವನು ಹಾಗೆ 1 ಅವರ್ 2 ಅವರ್ ನಿದ್ದೆಗೆ ಹೋಗ್ಬಿಟ್ಟ ಅಂತಲೇ ಹೇಳ್ಬೋದು. ಸೊ ನೋಡಿದವರು ನನ್ನ ಸ್ವಲ್ಪ ರಫ್ ಆ್ಯಂಡ್ ಟಫ್ ಹಂಗೆ ಹಿಂಗೆ ಅನ್ಕೋತಾರೆ. ಬಟ್ ಮಕ್ಳಿಗೆ ಗೊತ್ತಾಗುತ್ತೆ, ಮಕ್ಳಿಗೆ ಗೊತ್ತಿರುತ್ತೆ ನಾನು ಹಿಂಗೆ ಅಂತ ಅಂದ್ಬಿಟ್ಟು 5 ನಿಮಿಷಕ್ಕೂ ಎದ್ಬಿಡ್ತಾ ಇದ್ದ. ನಾನು ಹೋಗಿ ಪಕ್ಕ ಮಲ್ಕೊಂಡೆ ಸ್ವಲ್ಪ ಹೊತ್ತು. ಆರಾಮ್ಸೆ 2 ಅವರ್ ನಿದ್ದೆ ಮಾಡೋ ಕಡೆ 4 ಅವರ್ ನೆಮ್ಮದಿಯಾಗಿ ನಿದ್ದೆ ಮಾಡ್ದ ಇವತ್ತು ಎದಪ್ಪ. ಸೊ ಅವನು ಹಂಗೇ ಹೊಟ್ಟೆ ಅಷ್ಟಾಗಿ ನಮ್ಮ ಮನೇಲಿ ತಿಂತಾನೆ, ನಿದ್ದೆ ಬಂದಾಗ ನಮ್ಮ ಮನೇಲೇ ಮಾಡ್ತಾನೆ, ನಮ್ಮ ಫ್ಯಾಮಿಲಿಯಲ್ಲೊಬ್ಬ ಅವನು ಅಂತ ಅಂದ್ಬಿಟ್ಟು ಇವಾಗ ಫೀಲ್ ಆಗುತ್ತೆ ನನಗೆ. ಹೆಂಗಿದ್ದೀರಾ? ಆಫ್ ಮಾಡಿ. ಇವಾಗ ನೀವೇನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಅಂತ ಹೇಳಿದೆ. ಅವತ್ತಿನ ಡೇ ವ್ಲಾಗೆ ಇದು. ಜಸ್ಟ್ ನಾವು 6:15 ಹಿಂದಿನ ದಿನ ತಿಂಡಿ ಮಾಡೋಣ ಅಂತ ಹೇಳಿ ಇವತ್ತು ದೋಸೆಗೆ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೆ. ಆಲೂಗಡ್ಡೆ ಪಲ್ಯ, ಚಟ್ನಿ ಕೂಡ ರೆಡಿಯಾಗಿತ್ತು. ಸೊ ಇವಳು ನನಗೆ ಪುಟ್ಟ ದೋಸೆ ಬೇಕು, ಉದ್ದುದ್ದು ದೋಸೆ ಬೇಕು, ದಪ್ಪ ದೋಸೆ ಬೇಕು. ಈ ಮಕ್ಕಳದು ಒಂದೊಂದೆಲ್ಲ ಡಿಮ್ಯಾಂಡ್ಗಳು. ಸೊ ತುಂಬ ನಾನು ಚಳಿ ಅಲ್ವಾ, ಇಷ್ಟೊಂದು ಚಳಿ ನೀಟಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಆಲ್ರೆಡಿ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳು ತಿಂಡಿ ಹಾಕ್ಕೊಡಮ್ಮ ಅಂತ ಕೂತಿದ್ಲು. ನಿಜಕ್ಕೂ ನನಗೆ ಒಂದೊಂದ್ಸಲಿ ನನ್ನ ಮೇಲೆ ನನಗೆ ಲವ್ ಆಗಿಬಿಡುತ್ತೆ. ಯಾಕೆಂದರೆ ಒಂದು ಚೂರು ಸ್ಟಿಕ್ ಆಗಲಿಲ್ಲ ತವಾಗೆ. ಹೆಂಗೆ ಹುಯ್ದ್ರೂ ನೀಟಾಗಿ ಬರ್ತಾಯಿತ್ತು ದೋಸೆ. ಈ ರೀತಿ ಆಗಿಬಿಟ್ರೆ ನಮಗೆ ಅರ್ಧ ಕೆಲಸ ಕಮ್ಮಿ ಆದಂಗೆ. ತುಂಬ ತೆಳುಗೆ ಮಸಾಲೆ ದೋಸೆ ಥರ ಮಾಡ್ತೀನಿ ನಾನು. ಪೇಪರ್ ಥರ ಇರಬೇಕು, ನನಗೆ ಮಂದಕ್ಕಿದ್ರೆ ಆಗಲ್ಲ. ಬಟ್ ನನ್ನ ಮಗಳು ಅಮ್ಮ ಚಿಕ್ಕದು ಸ್ಕೂಲ್ಗೆ ಹಾಕ್ಕೊಡಮ್ಮ, ಹನಿ ಹಾಕ್ಕೊಡಮ್ಮ, ಕಟ್ ಮಾಡಿ ಹಾಕ್ಕೊಡಮ್ಮ. ಈ ಮಕ್ಕಳು ಯಪ್ಪ ಎಷ್ಟು ಒಂದೊಂದ್ಸತಿ ಅನಿಸುತ್ತೆ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೋತಾರೋ ಅಂತ. ಬಟ್ ಅವ್ರು ದೊಡ್ಡವರಾಗ್ತಾ ನಮಗೇನೆ ಟೆನ್ಷನ್, ಯಾಕಪ್ಪ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರು, ಸಣ್ಣ ಮಕ್ಕಳಾಗೆ ಇರ್ಬೋದಿತ್ತಲ್ವಾ ಅಂತ ಕೂಡ ಅನಿಸುತ್ತೆ. ಸೊ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ. ಟ್ರೈಪಾಡ್ಗೆ ಹಾಕ್ಬಿಟ್ಟು ವೀಡಿಯೋ ಮಾಡ್ಬೋದಲ್ವಾ, ಟ್ರೈಪಾಡ್ ಇಲ್ವಾ ಅಂತ ಕೇಳಿದರು ಒಬ್ಬರು. ಟ್ರೈಪಾಡ್ ಇದೆ, ಬಟ್ ಅದನ್ನು ಹಾಕ್ಬಿಟ್ಟು ನಾನು ಒಂದು ಕಡೆನೇ ನಿಂತ್ಕೊಳ್ಳೋಕ್ಕಾಗಲ್ಲ. ಅಡುಗೆ ಮನೆ ಫುಲ್ಲು ಓಡಾಡಬೇಕು. ಹಾಗಾಗಿ ನಾನು ಟ್ರೈಪಾಡ್ಗೆ ಫಿಕ್ಸ್ ಮಾಡಲಿಲ್ಲ, ಹಾಗೇ ಮಾಡ್ಕೋತೀನಿ. ನಾನು ಸುಳ್ಳು ಹೇಳೋಂಥದ್ದಲ್ಲ, ನಿಜಕ್ಕೂ ಹೇಳ್ತಾಯಿದ್ದೀನಿ. ದೋಸೆ ಬ್ಯಾಟರ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರಿಗೂ ಕೂಡ ಎಲ್ಲ ಕೊಟ್ಟು ಲೆನ್ಸ್ ಎಲ್ಲ ಕೊಟ್ಟು ಚಾರ್ಗೂ ತಿಂಡಿ ಎಲ್ಲ ಹಾಕೊಟ್ಟು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಅಲ್ಲಿಂದಲೇ ಎಲ್ಲ ಪ್ರತಿಯೊಂದು ನೀಟಾಗಿ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅವಳು ಇದ್ರ ಜೊತೆ ಹನಿ ಹಾಕ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಸೊ ನಾನು ಬಾಕ್ಸ್ಗೆ ಹಂಗೆ ಮಾಡೋದು ಯಾವಾಗ್ಲೂ. ಅವಳಿಗೆ ತುಂಬ ಇಷ್ಟ. ಸೊ ಈ ಕಡೆ ಅವಳದು ಲಂಚ್ ಬಾಕ್ಸ್ ಪಕ್ಕದಲ್ಲಿ ನನ್ನ ಮಗ ವಿಕಾಸ್ದು ಲಂಚ್ ಬಾಕ್ಸ್ ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಅವಳಿಗೂ ತಿಂಡಿ ಕೂಡ ಕೊಟ್ಬಿಟ್ಟು ಎಲ್ಲ ಕೆಲಸ ಬೇಗ ಫಟ ಅಂತ ನಾನಂತೂ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬ್ಯಾಕ್ ಟು ಬ್ಯಾಕ್ ನಂದೇನಿದೆಯೋ ವರ್ಕ್ ಅದನ್ನು ಮಾಡ್ಕೋತಾ ಇರ್ತೀನಿ. ಜೊತೆಗೆ ಅಲ್ಲೇ ಎಲ್ಲ ಸಣ್ಣ ಪುಟ್ಟ ಕ್ಲೀನಿಂಗ್ ಕೂಡ ಮಾಡ್ಕೋತಾ ಇರ್ತೀನಿ. ನಾವು ಎಷ್ಟೇ ಏನೇ ಮಾಡಿದ್ರೂ
ಈ ದೋಸೆ ರೊಟ್ಟಿ ಮಾಡುವಾಗ ಸ್ಟವ್ ಗಲೀಜಾಗೇ ಆಗುತ್ತೆ. ಗಲೀಜಾಯ್ತಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೋಬಾರ್ದು. ಪಾತ್ರೆ ಎಲ್ಲ ತೊಳೆದಾಯ್ತು, ಬಿಸಿನೀರೆಲ್ಲ ಕಾಯಿಸಿ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಆಯಿತು. ಸೊ ಅದನ್ನೆಲ್ಲ ಈಚೆ ಇಟ್ಬಿಡೋಣ ಅಂತ ಅಷ್ಟರಲ್ಲಿ ನಾನು ಕೂಡ ಮನೆ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಪೂಜೆ, ನಾನು ಹಿಂದಿನ ದಿನ ದೇವ್ರ ಮನೆ ಕ್ಲೀನಿಂಗ್ ನೋಡಿದ್ರಿ, ಅಡುಗೆ ಮನೆ ಕ್ಲೀನಿಂಗ್ ನೋಡಿದ್ರಿ, ಎಲ್ಲ ವ್ಲಾಗು ನೋಡ್ಕೊಂಡು ಬಂದಿದ್ದೀರಾ. ಸೊ ನಾನಿವಾಗೆಲ್ಲ ನೀಟಾಗಿ ದೇವ್ರ ಮನೆಗೆ ವಾರ ಮಾಡ್ತಾಯಿದ್ದೀನಿ. ಇನ್ನು ಹಬ್ಬ ಬರುತ್ತೆ, ಹಬ್ಬದ ಕ್ಲೀನಿಂಗ್ ನಾನು ಮಾಡಲೇಬೇಕು ಖಂಡಿತವಾಗ್ಲೂ. ಸೊ ನನಗಂತೂ ಆ ವಾರಗಳು ಹಬ್ಬ ಅಂದರೆ ತುಂಬಾ ಇಷ್ಟ. ಮಹಾಮಂಗಳಾರತಿ ಎಲ್ಲ ಮಾಡಿ, ಸೊ ಎಲ್ಲ ಶಿವಪ್ಪ ಒಳ್ಳೇದು ಮಾಡಲಿ ಎಲ್ರಿಗೂ, ನನಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಸೊ ಇನ್ನೂ ಟೈಮ್ ಆಗಿರಲಿಲ್ಲ, ದೇವ್ರ ಮುಂದೆ ನಿಂತ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಎಷ್ಟೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಅಷ್ಟು ನನಗೆ ಸುಸ್ತು ಅದು ಇದು ಅಂತ ಅನಿಸೋದಿಲ್ಲ. ಬಟ್ ನನಗೇನಂದರೆ ಬೇಡ್ದಿರೋ ನಾನ್ಸೆನ್ಸ್ ಕಮೆಂಟ್ಸ್ ಮತ್ತು ಈ ಅಕ್ಕಪಕ್ಕ ನೇಬರ್ಗಳು ಇಕ್ಕಿತ್ತೋ ಜನಗಳನ್ನ ನೋಡಿದ್ರೆ ನಾನಂತೂ ಯಾರ ವಿಷಯಕ್ಕೂ ಹೋಗಲ್ಲ. ನನ್ನ ಪಾಡಿಗೆ ನಾ ಇರ್ತೀನಿ, ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋ ಥರ ಇರ್ತೀನಿ. ಸೊ ಕೆಳಗಡೆ ಗೋಡೌನಲ್ಲಿ ಕೂಡ ನಾನೇ ಪೂಜೆ ಮಾಡಿ ಬಂದೆ. ಬಟ್ ಈ ಜನಗಳಿಗೆ ಏನಾಗಿದೆಯೋ ಅರ್ಥನೇ ಆಗಲ್ಲ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ಅವರೆಲ್ಲ ಹೋದ್ಮೇಲೆ ನಾನು ನಮ್ಮ ಮನೆ ಹತ್ರ ಇರೋಂಥ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದೆ. ನಮಸ್ಕಾರ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸುಮಾರು ಮೆಸೇಜ್ ಮಾಡ್ತಾಯಿದ್ದೀರಾ, ಡಿ ಎಮ್ಸ್ ಮಾಡ್ತಾಯಿದ್ದೀರಾ. ಅಷ್ಟು ಹ್ಯಾಪಿಯಾಗಿದ್ರಿ, ಪಾಸಿಟಿವ್ ಆಗಿದ್ರಿ, ಎನರ್ಜಿಟಿಕ್ ಆಗಿದ್ರಿ. ಯಾಕೆ ಏನಾಯಿತು ಈ ನಡುವೆ ವೀಡಿಯೋಸ್ ಕಮ್ಮಿ ಆಗಿದೆ, ಯಾವಾಗಲೂ ಫೀಲಿಂಗಲ್ಲಿ ಇರ್ತೀರಾ ಅಂತ? ಅಂಥದ್ದೇನಿಲ್ಲ. ಬಟ್ ಆದರೆ ಈ ಪ್ರಪಂಚ ಹೇಗೆ ಅಂದರೆ, ನಾವು ಯಾವಾಗ ಬೀಳ್ತೀವಿ, ನಾವು ಯಾವಾಗ ಕುಗ್ಗುತ್ತೀವಿ ಅಂತ ಕಾಯ್ತಾ ಇರುತ್ತೆ. ಈ ಧೈರ್ಯ ಹೇಳಿ ಉರ್ದುಂಬ್ಸಕ್ಕಂತೂ ಯಾರೂ ಬರಲ್ಲ. ಇವಳಿಗೆ ಹಿಂಗೆ ಆಗಲಿ, ಹಿಂಗೆ ಆಗಬೇಕು ಅಂತ ಕಾಯೋರೇ ಜಾಸ್ತಿ. ಅಂಥವ್ರ ಮುಂದೆ ಡ್ರ್ಯಾಗನ್ ಥರ ಕಮ್ಬ್ಯಾಕ್ ಮಾಡಬೇಕು ಹೊರ್ತು ನಂತರ ಹೊತ್ಕೊಂಡು ಇರಬಾರ್ದು ಅಂತ. ಸೂರ್ಯನಿಗೂ ಗ್ರಹಣ ಹಿಡಿಯುತ್ತೆ, ಅಮಾವಾಸ್ಯೆ ಬರುತ್ತೆ, ಸೂರ್ಯಗ್ರಹಣ ಆಗುತ್ತೆ. ಅಂಥದ್ರಲ್ಲಿ ನರ್ಮನುಷ್ಯರು ನಾವು ಯಾವ ಲೆಕ್ಕ? ಒಂದ್ಸಲಿ ಅನಿಸತ್ತೆ, ಈ ದೇವ್ರ ಪೂಜೆ ಈ ಥರದ್ದೆಲ್ಲ ಮಾಡಲೇಬಾರ್ದಪ್ಪ, ಕಷ್ಟದ ಮೇಲೆ ಕಷ್ಟ, ನೋವು ಮೇಲೆ ನೋವು ಭಗವಂತ ನನಗೆ ಕೊಡ್ತಾನೆ ಅಂತ ಅಂದ್ಕೊಂಡು ಹೇಡಿ ಥರ, ಮೂರ್ಖಿ ಥರ ನನ್ನ ಲೈಫಲ್ಲಿ ನಾನು ಮೊದಲನೇ ಬಾರಿಗೆ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ಅಂತ ನನ್ನ ಅನುಭವ ಪರ್ಸ್ನಲ್ಲಾಗಿ. ಬಟ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನನಗೆ ರಿಯಲೈಸ್ ಆಗುತ್ತೆ, ಯಾರೋ ಏನೋ ಅಂತಾರೆ ಅಥವಾ ಯಾರೋ ಏನೋ ಮಾಡ್ತಾರೆ, ನಮ್ಮ ಲೈಫಲ್ಲಿ ಬಂದು ಕಡ್ಡಿ ಆಡಿಸ್ತಾರೆ ಅಂತ. ನರ್ಮನುಷ್ಯ ಮಾಡೋ ತಪ್ಪಿಗೆ ದೇವ್ರನ್ನ ಯಾಕೆ ಹೊಣೆ ಮಾಡಬೇಕು? ನಾನೊಬ್ಬಳೇ ಅಲ್ವಲ್ಲ ದೇವ್ರಿಗೆ, ನನ್ನಂಥ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ದೇವರು ಎಲ್ಲರನ್ನೂ ಪರೀಕ್ಷೆ ಮಾಡ್ಕೊಂಡು ಬರಬೇಕಲ್ವ? ಚಿನ್ನನೇ ತಾನೇ ನಾವು ಪರೀಕ್ಷೆ ಮಾಡೋದು, ತಗಡನ್ನು ಯಾವತ್ತಾದ್ರೂ ಅನ್ನೋರು ಆಡೋರು ಯಾವತ್ತೂ ನಿನ್ನ ಕಷ್ಟ ಏನು, ನಿನ್ನ ನೋವೇನು, ನಿನ್ನ ದುಃಖ ಏನು ಅಂತ ಯಾವತ್ತೂ ಬರೋದಿಲ್ಲ. ಸೊ ಸತೀಶ್ಗೆ ಫುಲ್ ಕೆಲಸ ಆಯಿತು. KR ನಗರಕ್ಕೆ ಹೋಗಬೇಕಾಗಿತ್ತು. ಬೆಳ್ಳುಳ್ಳಿ, ಈರುಳ್ಳಿ ಮೂಟೆಗಳು, ಉರ್ಗಡ್ಲೆ ಮೂಟೆಗಳು, ಚಿರೋಟಿ ರವೆ, ಅಕ್ಕಿ ಮೂಟೆಗಳು, ಎಣ್ಣೆ ಟಿನ್ಗಳು, ಈ ರೀತಿ ಏನೇನು ಬೇಕು ಬೇಸಿಕ್ ನೆಸೆಸಿಟೀಸ್ ಎಲ್ಲನೂ ದಿನಸಿನ ಒಬ್ಬರೇ ಸಂತೆಪೇಟೆಯಿಂದ ಮೂಟೆಗಟ್ಟಲೆ ಕಾರ್ಗೆ ಹಾಕ್ಕೊಂಡು ತೊಗೊಂಬಂದಿದ್ರು. ನಾನು ಕೈ ಹಾಕಿ ಎಲ್ಲನೂ ಎತ್ತಿ ಇಳಿಸ್ಬಿಟ್ಟು ಸೊ ಅವ್ರಿಗೋಸ್ಕರ ಕಾಯ್ಕೊಂಡು ಕೂತಿದ್ದೆ. ಸಿಟಿಗೆ ಹೋಗಬೇಕಾಗಿತ್ತು, ಬರ್ತಾರೇನೋ ಅಂತ. ಫೈನಲಿ ಬಂದರು. ಸ್ವಲ್ಪ ಲೀಸ್ಟ್ ಎಲ್ಲ ಹಾಕಬೇಕಾಗಿತ್ತು. ಸೊ ಲೀಸ್ಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೂತ್ಕೊಂಡಿದ್ದಾರೆ. ಏನು ಗೊತ್ತಾ, ನಾನಂತೂ ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಆ ಕೆಲಸ ದೊಡ್ಡದು ಚಿಕ್ಕದು ಅಂತಲೂ ಕೂಡ ಯೋಚನೆ ಮಾಡೋದಿಲ್ಲ. ಒಂದು ಗಂಡು ಹಾಳಿಗಿಂತ ಹೆಚ್ಚಾಗಿ ನಾನು ಕೂಡ ದುಡಿತೀನಿ. ಸೊ ಇಷ್ಟೆಲ್ಲ ಇಳಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ಸೊ ಕಾದು ಸಾಕಾಯಿತು. ಫೈನಲ್ ಆಗಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋಗ್ತಾ ಇದ್ದೀವಿ ಏನು ಮುಂದೆ ನೀವೇ ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೇನೇ ಗೊತ್ತಾಗುತ್ತೆ. ಸೊ ನನಗಂತೂ ಒಂದು ಕಡೆ ತುಂಬಾ ಖುಷಿ ಆಗ್ತಾಯಿದೆ. ಇಷ್ಟು ದಿನದಿಂದ ನಾವು ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಲಿಲ್ಲ, ಈಗಲಾದರೂ ನಾವು ಅಂದ್ಕೊಂಡಿದ್ದೆಲ್ಲ ಕೈಗೂಡ್ತಾ ಇದೆ, ನೆರವೇರ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಮಧ್ಯಾಹ್ನ ಆಗಿತ್ತು, ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ಹಾಗಾಗಿ ಆನ್ ದ ವೇ ನಾವೇನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ನಿಲ್ಸಿದ ನಜರ್ಬಾದ್ ಅಂದರೆ ಅಶೋಕಾಪುರಂ ರೋಡು, ಅಲ್ಲಿ ಹೋಟೆಲ್ಗೆ ನಿಲ್ಸಿದ್ವಿ. ನಜರ್ಬಾದ್ ರೋಡಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ. ಹೋಟೆಲ್ ನೀವು ಇದ್ರ ಹೆಸರೇನೋ ಗೊತ್ತಾಗಲಿಲ್ಲ ನನಗೆ, ಪ್ರೀತಿ ಸಾಗರ್ ಅಂತ ಅಂದ್ಬಿಟ್ಟು. ಸೊ ಸತೀಶು ಊಟ ತೊಗೊಂಡ್ರು. ಸೊ ನಾನು ನಾರ್ತ್ ಮೀಲ್ಸ್ ಅಂದರೆ ರೋಟಿ ಮತ್ತು ಗ್ರೇವಿ ತೊಗೊಂಡೆ. ಸೊ ನಾನು ಗೋಧಿ ರೋಟಿ
ತೊಗೊಂಡಿದ್ದೆ, ಮೈದಾ ತೊಗೊಂಡಿರಲಿಲ್ಲ. ಸೊ ಸತೀಶು ಚಪಾತಿ ಊಟ ತೊಗೊಂಡಿದ್ರು. ಅವ್ರಿಗೆ ಅಂದರೆ ಊಟ ತನ್ನಿಚ್ಛೆನ ಊಟ ಪರರಿಚ್ಛೆ ಅಂತಾರಲ್ವ, ನಮಗೇನು ಬೇಕೋ ಅದನ್ನೇ ನಾವು ತಿನ್ನಬೇಕು. ಊಟ ತಗೋ ಅಂತಂದರು. ನನಗೆ ಯಾಕೋ ರೈಸ್ ಬೇಡವಾಗಿತ್ತು, ಹಾಗಾಗಿ ಗೋಧಿದು ತೊಗೊಂಡು ರೋಟಿ ತೊಗೊಂಡು ಪಾಲಕ್ದು ಮತ್ತು ದಾಲ್ದು ಕೊಟ್ಟಿದ್ದರು. ಈಗ ನಾವೆಲ್ಲಿ ಬಂದಿದ್ದೀವಿ ಅಂತಂದರೆ ಸೊ ಹರಳಿ ಮರ, ಶಿವರಾಂಪೇಟೆ ರೋಡಲ್ಲಿರೋಂಥ ಹರಳಿ ಮರದ ಹತ್ರ ಇರೋಂಥ ಪ್ರಕಾಶ್ ಜ್ಯುವೆಲರ್ಗೆ ಬಂದಿದ್ದೀವಿ. ಹಿಂದಿನ ವ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾವೇನೋ ಚೀಟಿ ಅಮೌಂಟ್ ಹಾಕ್ಕೊಂಡಿದ್ವಿ. ಚೀಟಿ ಅಮೌಂಟ್ ಬರೋದಿತ್ತು, ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡೋಣ ಅಮೌಂಟ್ನ ಅಂತ ಬಂದಿರೋಂಥದ್ದು. ಸಿಲ್ವರ್ ಇಲ್ಲ ಗೋಲ್ಡ್ ಯಾವುದ್ರ ಮೇಲಾದರೂ ತೆಕ್ಕೊಳ್ಳೋಣ. ತುಂಬ ರೇಟ್ ಹೋಗ್ತಾ ಇದೆ. ಮರ್ತ್ಬಿಟ್ಟಿದ್ದೀರಾ ಅಲ್ವಾ? ಅಯ್ಯೋ ಚೆನ್ನಾಗಿ ಈಗ ಗೊತ್ತಾಯ್ತಾ? ಚೆನ್ನಾಗಿ ಗೊತ್ತು. 2-3 ತಿಂಗಳು ಅವ್ರ ಮಗಳ ಮದ್ವೆಲಿ ಬಂದಿದ್ವಲ್ಲ, ಆಗಾನ ಕೇಳಿದೀವಿ. ಅವರು ಏನು ಬಂದಿದ್ರು ಕೆಲಸಕ್ಕೆ, ಆಗಾನೆ ಕೇಳಿದೀವಿ. ಗಿಫ್ಟ್ ಐಟಮ್ ತಗೊಳ್ಳೋ ಬಂದಿದ್ರು, ಆಗಾನ ವಿಚಾರಿಸಿದೀವಿ ಅವ್ರ ಹತ್ರ. ಅಯ್ಯೋ ಚೆನ್ನಾಗಿ ನೆನಪಾಯ್ತು. ಈಗ ಗೊತ್ತಾಯ್ತಾ? ಚೆನ್ನಾಗಿ ಗೊತ್ತಾಯ್ತು. ಸುಮಾರು ಚೇಂಜ್ ಆಗ್ಬಿಟ್ಟಿದೆ ಎಲ್ಲ ಅಂಗಡಿ. ಗೊತ್ತಾಯ್ತಾ? ಅವ್ರದ್ದು ಸರ ಎಲ್ಲ ತಗೊಂಡಲ್ಲ, ಅವ್ರ ಮಗಳ ಮದ್ವೆಲಿ ಚೈನ್ ಎಲ್ಲ ತಗೊಂಡಲ್ಲ. ಎಲ್ಲಿ ಬಿಸಿ, ಚಿನ್ನ ರೇಟ್ ಜಾಸ್ತಿ ಇನ್ನು ಮಾಡ್ತಾ ಇದ್ದಾರೆ ದೊಡ್ಡದಾಗಿ. ಎಷ್ಟಿದೆ ಇದು? 1 kg 115 ಗ್ರಾಮ್ ಇದೆ. ಅಷ್ಟಲಕ್ಷ್ಮಿ ಹಾಕಿದೆ. ಇದೊಂದು ಡಿಫ್ರೆಂಟ್ ಇದು 1.5 ಐತೆ. ಅದು 1.5 kg. ಅದು ನೋಡಿ ಡಿಫ್ರೆಂಟ್ ಆಗಿದೆ ಅದು ಚೆನ್ನಾಗಿ. ಆ ಥರದಿಲ್ಲ, ಇದಾ ಮುಟ್ಬಾರ್ದು. ಸರ್ ಏನು ಕಮ್ಮಿ ಆಗೈತಾ? ಏನು ರೈಟ್ ಇದೆ? ಏನು ಕನ್ಸಿಯನ್ ಉಂಟಾ? 260. ಮೊನ್ನೆ 245 ಇತ್ತಲ್ಲಪ್ಪ. ಚಿನ್ನ ಬೆಳ್ಳಿ ಅಂತೂ ಗಗನಕ್ಕೆ ಹೋಗ್ತಾ ಇದೆ. ನಾವಂತೂ 1 ರೂಪಾಯಿನೂ ಕಷ್ಟಪಟ್ಟು ಸೇವಿಂಗ್ ಮಾಡ್ಕೋತೀವಿ. ಒಂದು ಚೀಟಿ ಅಮೌಂಟ್ ಅಂತ ಹಾಕೋತೀವಿ, ಅಥವಾ ಚಿನ್ನದ ಚೀಟಿ, ಚಿನ್ನದು ಒಂದು ಲಕ್ಕಿ ಡಿಪ್ ಅಂತ ಹಾಕೊಂಡಿರ್ತೀವಿ, ಏನಾದರೂ ಒಂದು ತೊಗೊಳ್ಳೋಣ ಮಾಡೋಣ ಅಂತ. ಬಟ್ ದಿನ ಇದು ಈ ರೀತಿ ಗಗನಕ್ಕೆ ಏರ್ತಾ ಇದೆ. ಏನು ತೊಗೊಳ್ಳೋದು, ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಏನು ತೊಗೊಳ್ಳೋದು, ಏನು ಮಾಡೋದು ಬಿಡೋದು ಅಂತ ಅನಿಸ್ಬಿಡುತ್ತೆ. ನನಗೆ ಈ ದೀಪಾವಳಿ ಕಂಬಗಳನ್ನ ನೋಡಿಬಿಟ್ಟು ನಿಜಕ್ಕೂ ಶಾಕ್ ಆಯಿತು. ಒಂದು ದೀಪಾವಳಿ ಕಂಬ 7-7.5 kg ಇದೆ. ಈ ಫ್ರೇಮ್ಸು ಒಂದು ತಿರುಪತಿ ಏನಿದೆ ಬೆಳ್ಳಿ ಫ್ರೇಮು, ಫೋಟೋ ಫ್ರೇಮ್ಸು, ಅದನ್ನೆಲ್ಲ ನೋಡ್ಬಿಟ್ಟು ತುಂಬ ಶಾಕ್ ಆಯಿತು. ನಿಜ ಇಷ್ಟು ರೇಟ್ ಆಗುತ್ತೆ ಬೆಳ್ಳಿ ಅಂತ ಗೊತ್ತೇ ಇರಲಿಲ್ಲ. ಸೊ ನಾನು ಬೆಳ್ಳಿ ಚಿನ್ನ ತೊಗೊಳ್ಳುವಾಗ ನಿಜವಾಗ್ಲೂ ಇಷ್ಟು ರೇಟ್ ಇರಲಿಲ್ಲ. ನನ್ನ ಮೈಂಡ್ ಥಾಟ್ಗೆ ಇದು ಈ ರೀತಿ ರೇಟ್ ಆಗುತ್ತೆ. ಈಗ 13,150 ರೂಪಾಯಿ ಆಗಿದೆ 1 ಗ್ರಾಮ್ ಚಿನ್ನ. ಇದು ಈ ರೀತಿ ಗ್ರಾಮು ಮತ್ತು 300 ರೂಪಾಯಿ ಆಗಿದೆ ಗ್ರಾಮ್ ಬೆಳ್ಳಿ. ನಾ ತೊಗೊಂಡಾಗ 50 ರೂಪಾಯಿಂದನೂ ತೊಗೊಂಡಿದ್ದೀನಿ, 25 ರೂಪಾಯಿಂದನೂ ತೊಗೊಂಡಿದ್ದೀನಿ, 80 ರೂಪಾಯಿಂದನೂ ಬೆಳ್ಳಿ ತೊಗೊಂಡಿದ್ದೀನಿ. ಬಟ್ 300 ರೂಪಾಯಿ ಆಗುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ನಾನು ಆಲ್ರೆಡಿ ನನ್ನ ಸೇವಿಂಗ್ಸಲ್ಲೋ ಅಥವಾ ನಮ್ದು ಯಾವುದೋ ಒಂದು ಅಮೌಂಟ್ ಬರೋದಿರುವಾಗಲೋ ತೆಗೆದು ಇಟ್ಬಿಡ್ತಾ ಇದ್ದೆ. ನನಗಂತೂ ನಿಜಕ್ಕೂ ಒಂಥರ ಶಾಕ್ ಆಗೋಯ್ತು. ಈಗ ನಾನು 1-1.5 kg ತೊಗೋತೀನಿ ಅಂದರೆ 4.5 ಲಕ್ಷ ಬೆಳ್ಳಿಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಚಿನ್ನ ತೊಗೋತೀನಿ ಅಂದರೆ ಯಪ್ಪ ಕನಸು ಅನ್ನೋ ಥರ ಫೀಲ್ ಆಗಿಬಿಡ್ತಾ ಇದೆ. ಈ ನಡುವೆ ಇಷ್ಟೊಂದು ರೇಟ್ ಏನಕ್ಕೆ ಇಷ್ಟು ರೇಟ್ ಆಗ್ತಾಯಿದೆ, ಅಥವಾ ಇಷ್ಟೊಂದು ರೇಟ್ ಅವಶ್ಯಕತೆ ಇದೆಯಾ, ಯಾಕೆ ಇಷ್ಟು ರೇಟ್ ಆಗ್ತಾಯಿದೆ ನಿಜಕ್ಕೂ ಗೊತ್ತಿಲ್ಲ. ನನಗೆ ಮಾತ್ರ ತೊಗೋಬೇಕು ಅಂತ ಮನಸ್ಸಲ್ಲಿ ಇತ್ತು. ಎಷ್ಟಿದೆ 1 kg? 1 kg 115 ಗ್ರಾಮ್. ಅದು ಅಷ್ಟೇ 1 kg 130 ಗ್ರಾಮ್ ಇತ್ತು. 130 ಗ್ರಾಮ್. ಒಬ್ಬರು ಹೇಳೋದು ಏನಕ್ಕೆ ಹೇಳ್ತಾರೆ ಅಂತ ಕೇಳಬೇಕು. ಆ ದಿನ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇವರು? ನೀವು ಕ್ಲೋಸ್ ಮಾಡಿದ್ರಿ, ನಾವು ಬಂದ್ವಿ ನಿಮ್ಮ ಅಂಗಡಿಗೆನೆ. ಚೆನ್ನಾಗೈತಲ್ಲ ಅವರು ಮೇಲ್ಗಡೆ ಅಲ್ಲಿ ಸುತ್ತ ಲಕ್ಷ್ಮಿ ಐತಲ್ಲ. ಆ್ಯಂಟಿಕ್ದು ಹೇಳ್ತಾರದು ನಾನು. ಆ್ಯಂಟಿಕ್ ಇದು ಏನೇ ಗಲೀಜಾದರೂ ಏನೇ ಆದರೂ ಕಾಣಿಸಲ್ಲ, ಇದು ಹಿಂಗೆ ಇರುತ್ತೆ. ಅದು ಏನೇ ಸ್ಕ್ರ್ಯಾಚ್ ಆದರೂ ಎದ್ದು ಕಾಣಿಸುತ್ತೆ.
ಅದಕ್ಕೆ ಆ್ಯಂಟಿಕ್ ಅನ್ನೋದೀಗ ಆ್ಯಂಟಿಕ್ ಗೋಲ್ಡ್. ಸೊ ಫೈನಲ್ ಆಗಿ ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೀವಿ, ಸೆಲೆಕ್ಟ್ ಕೂಡ ಮಾಡಿದ್ದೀವಿ. ಅದು ರೇಟ್ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ಹಿಂದೆ ಮುಂದೆ ನೋಡೋಕ್ಕಾಗಲ್ಲ. ಸೊ ಫೈನಲಾಗಿ ಏನು ತೊಗೊಂಡೆ ಏನು ಎತ್ತ ಏನೋ ಒಂದು ಸೆಲೆಕ್ಟ್ ಮಾಡಂತೂ ಇಟ್ಟು ಬಂದಿದ್ದೀನಿ. ಆನೆಗಳು ನೋಡಿ ಎಲ್ಲ ಬೆಳ್ಳಿ ಆನೆಗಳು ಲೈನ್ ಫುಲ್ಲು ಜೋಡಿಸಿಟ್ಟಿದ್ದಾರೆ. ನೋಡ್ತಾ ಇದ್ದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಹೇಳ್ತೀನಿ, ಹೇಳೋದ್ರ ಜೊತೆ ತೋರಿಸ್ತೀನಿ ಕೂಡ, ಯಾಕಂದರೆ ವ್ಲಾಗ್ ತುಂಬ ಲೆಂದಿ ಆಗಿಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಸೈನಿಂಗ್ ಆಫ್, ಬಾಯ್.